ಯೋ ಗೈಸ್, ಗೆಲ್ಲರು ಹೇಗಿದ್ದೀರಾ? ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ 2022ರಲ್ಲಿ ರಿಲೀಸ್ ಆಗಿದ್ದ ಒಂದು ಭಯಾನಕ ಹಾರರ್ ಮೂವಿಯನ್ನ ತಂದಿದ್ದೀನಿ. ಮೂವಿಯ ಹೆಸರು ಕಲಿಯಾನ್ ಪ್ಯಾಂಟಿಸ್ ಮಟಿ. ಇಂತಹ ಮೂವಿಯನ್ನೆಲ್ಲ ನೀವು ಎಲ್ಲೇ ಹುಡುಕಿದ್ರು ಸಿಗೋದೇ ಇಲ್ಲ. ಸೊ ಮರ್ಯಾದೆ ಫುಲ್ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ನಾನೇ ನೋಡ್ಬಿಟ್ಟು ಕೆಲವೊಂದು ಸೀನ್ ಅಲ್ಲಿ ತುಂಬಾನೇ ಜರ್ಕ್ ಆಗ್ಬಿಟ್ಟೆ. ಅಷ್ಟೊಂದು ಹಾರರ್ ಆಗಿರ್ತಿತ್ತು. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಯಾರುವೇ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಂತಹದೊಂದು ಟ್ವಿಸ್ಟ್ ಇರುತ್ತೆ. ಸೊ ನೋಡಿ, ಎಂಜಾಯ್ ಮಾಡಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರ್ಯಾದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಈ ಮೂವಿಯ ಹೀರೋವನ್ನೇ ತೋರಿಸ್ತಾರೆ. ಅವನು ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಅವನ ತಾಯಿ ಮತ್ತೆ ಇವನು ಇಬ್ಬರು ಒಂದಾಗಿರೋ ರೀತಿ ಒಂದು ಡ್ರಾಯಿಂಗ್ ಅನ್ನು ಬರೆದು ಹೋಗ್ತಿರ್ತಾನೆ. ಅವಾಗ ಅದೇ ಬಸ್ ಅಲ್ಲಿ ಒಬ್ಬರು ಅಮ್ಮ ಅವರ ಮಗನ ಜೊತೆ ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ. ಅದನ್ನ ನಮ್ಮ ಹುಡುಗ ಒಂಥರ ಎಮೋಷನಲ್ ಆಗಿ ನೋಡ್ತಿರ್ತಾನೆ. ಅವನ ಕೈಯಲ್ಲಿ ಒಂದು ಬ್ಯಾಂಡ್ ಅನ್ನು ಹಾಕಿರ್ತಾನೆ. ಆ ಬ್ಯಾಂಡ್ ಸಡನ್ ಆಗಿ ಅವನ ಕೈಯನ್ನು ತುಂಬಾನೇ ಟೈಟ್ ಆಗಿ ಹಿಡ್ಕೊತಿರುತ್ತೆ. ಅವಾಗ ನಮ್ಮ ಹೀರೋ ನಿಧಾನಕ್ಕೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅವನ ಪಕ್ಕದಲ್ಲಿ ಒಂದು ದೆವ್ವ ಕೂತಿರುತ್ತೆ. ನಮ್ಮ ಹೀರೋಗೂ ಗೊತ್ತಾಗುತ್ತೆ ಅಲ್ಲಿ ಒಂದು ದೆವ್ವ ಕೂತಿದೆ ಅಂತ. ಅದನ್ನ ನೋಡ್ಬಿಡ್ತಾನೆ. ಆದ್ರೂ ಏನು ಗೊತ್ತಿಲ್ಲದೆ ಇರೋ ರೀತಿ ಸೈಲೆಂಟ್ ಆಗಿ ಕೂತಿರ್ತಾನೆ. ಆವಾಗಂತ ನೋಡಿ ನಮ್ಮ ಹೀರೋ ಓದುತ್ತಾ ಇರುವ ಸ್ಕೂಲಲ್ಲಿ ಓದುತ್ತಾ ಇರುವ 3 ಬ್ಯಾಡ್ ಸ್ಟೂಡೆಂಟ್ಸ್ ಆ ಬಸ್ ಅಲ್ಲಿ ಹತ್ತಿ ಬರ್ತಾರೆ. ಅವರು ನಮ್ಮ ಹೀರೋ ಬಸ್ ಅಲ್ಲಿ ಕೂತಿರೋದನ್ನ ನೋಡಿ ಅವನ ಹತ್ರ ಬಂದು ಅವನ ಕೈಯಲ್ಲಿ ಇರ್ತಾ ಇರುವ ನೋಟ್ಬುಕ್ ಅನ್ನ ಕಿತ್ತು ಅದರಲ್ಲಿರುವ ಡ್ರಾಯಿಂಗ್ಸ್ ಅನ್ನೆಲ್ಲ ನೋಡ್ಬಿಟ್ಟು, ಹೇ ನೋಡ್ರು, ಇವನು ದೆವ್ವಗಳನ್ನೆಲ್ಲ ಡ್ರಾ ಮಾಡಿ ಇಟ್ಟಿದ್ದಾನೆ ಅಂತ ಹೇಳಿ ನಮ್ಮ ಹುಡುಗನನ್ನು ತುಂಬಾನೇ ಕಿಂಡಲ್ ಮಾಡ್ತಿರ್ತಾರೆ. ಅವಾಗ ಅದನ್ನ ಬಸ್ ಅಲ್ಲಿ ಕೂತಿದ್ದ ಅನ್ನೋನ್ ಅಮ್ಮ ಅವರು ನೋಡ್ಬಿಟ್ಟು ಎದ್ ಬಂದು ಆ ಹುಡುಗರಿಗೆ ಒಡಿ ಅಂತ ಹೊಡೆದು, ಲೋ, ನೀವೆಲ್ಲ ಸ್ಕೂಲ್ಗೆ ಓದೋದಕ್ಕೆ ಹೋಗ್ತಿದ್ದೀರಾ ಇಲ್ಲ ರೌಡಿಸಂ ಮಾಡೋದಕ್ಕೆ ಹೋಗ್ತಿದ್ದೀರಾ? ಹೊಡೆದು ಕೈಕಾಲ್ ಮುರಿದು ಬಿಡ್ತೀನಿ, ಸುಮ್ನೆ ಆ ನೋಟನ್ನ ಕೊಡ್ರೋ ಅಂತ ಆ ನೋಟನ್ನ ಹುಡುಗರ ಹತ್ರ ಇಂದ ಕಿತ್ಕೊಂಡು ಆ ಹುಡುಗರಿಗೆ ಒಡೆದು ಓಡಿಸ್ಬಿಟ್ಟು ನಮ್ಮ ಹೀರೋ ಹತ್ರ, ಲೋ, ಏನೋ ತಮ್ಮ ನೀನು ಆ ಹುಡುಗರೇ ನಿನ್ನ ಹತ್ರ ಗಲಾಟೆ ಮಾಡ್ತಿದ್ದಾರೆ ಅಂದ್ರೆ ನೀನು ಅವ್ರಗಳ ಹತ್ರ ಹೊಡೆಸ್ಕೊತಿದ್ಯಲ್ಲ, ಪಟಾರ್ ಅಂತ ಅವರ ಕೆನ್ನೆಗೆನೆ ಬಾರ್ಸೋದು ತಾನೆ? ಸರಿ ಬಿಡು, ಇದ್ರ ನಂತರ ಮತ್ತೆ ಆ ಹುಡುಗರು ನಿನ್ನ ಹತ್ರ ಕಿರಿಕ್ ಮಾಡೋದಿಲ್ಲ, ತಗೊಂಡು ನಿನ್ನ ನೋಟು ಅಂತ ಕೊಟ್ಬಿಟ್ಟು ಆ ಅಮ್ಮ ಅವರು ಹೊರಡ್ಬೇಕಾದ್ರೆ ಅವಾಗ ಮತ್ತೆ ನಮ್ಮ ಹೀರೋವನ ಕೈಯಲ್ಲಿ ಇರ್ತಾ ಇರುವ ಬ್ಯಾಂಡು ಟೈಟ್ ಆಗುತ್ತೆ. ಏನು ಅಂತ ನೋಡಿದ್ರೆ ಮತ್ತೆ ಅಕ್ರೂರವಾದ ದೆವ್ವ ನಮ್ಮ ಹೀರೋನ ಆಪೋಸಿಟ್ ಅಲ್ಲಿ ನಿಂತು ನಮ್ಮ ಹೀರೋವನ್ನೇ ಗುರಾಯಿಸ್ತಿರುತ್ತೆ. ಆದ್ರೆ ಆವಾಗ ಕೂಡ ನಮ್ಮ ಹೀರೋ ಅದನ್ನ ನೋಡದೆ ಇರೋ ರೀತಿ ಅದ್ರ ಬಗ್ಗೆ ಕೇರೆ ಮಾಡದೆ ಬಸ್ ಅನ್ನ ಬಿಟ್ಟು ಇಳಿದು ಡೈರೆಕ್ಟ್ ಆಗಿ ಅವನ ಮನೆಗೆ ಹೋಗ್ತಾನೆ. ಆ ರೀತಿ ಹೋದವನು ತುಂಬಾನೇ ಟೈರ್ಡ್ ಆಗಿರ್ತಿದೆ. ನೀರನ್ನು ತಗೊಂಡು ಕುಡಿಯೋಣ ಅಂತ ನೋಡಿದ್ರೆ ಆಗ್ಲೇ ಬಸ್ ಅಲ್ಲಿ ನೋಡ್ತೀವಲ್ವಾ ಒಂದು ದೆವ್ವ, ಅದು ಇವಾಗ ನಮ್ಮ ಹೀರೋ ಅವನ ಶೋಲ್ಡರ್ ಮೇಲೆ ನಿಂತ್ಕೊಂಡು ಹಾಗೆ ಬಗ್ಗಿ ನಮ್ಮ ಹೀರೋ ಅವನ ಮುಖನ ಡೈರೆಕ್ಟ್ ಆಗಿ ನೋಡಿ, ನನಗೆ ಹೆಲ್ಪ್ ಮಾಡು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಿರುತ್ತೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಆಗ್ಲೇ ನಾವು ದೆವ್ವವಾಗಿ ನೋಡ್ತೀವಲ್ವಾ ಹುಡುಗಿ, ಅವಳನ್ನ ಯಾರು ಮರ್ಡರ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅವಳ ಡೆಡ್ ಬಾಡಿ ಗೆಲ್ಲಿದೆ ಅನ್ನೋ ವಿಷಯವನ್ನ ನಮ್ಮ ಹೀರೋ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಅನ್ನ ಮಾಡಿರ್ತಾನೆ. ಸೊ ಇದನ್ನ ಇಟ್ಟೇನೆ ನಮಗೆ ಗೊತ್ತಾಗ್ತಿದೆ ಹೀರೋಗೆ ದೆವ್ವಗಳನ್ನ ನೋಡುವ ಶಕ್ತಿ ಇರ್ತಿದೆ. ಆ ಶಕ್ತಿಯನ್ನು ಯೂಸ್ ಮಾಡಿ ಅವನ ಕೈಯಲ್ಲಿ ಆದಷ್ಟು ದೆವ್ವಗಳಿಗೆ ಹೆಲ್ಪ್ ಅನ್ನ ಮಾಡ್ತಿದ್ದಾನೆ ಅಂತ. ಇವಾಗ ಕಟ್ ಮಾಡಿ ಹಾಗೆ ಒಂದು ಪಾರ್ಟಿ ಹಾಲ್ ಅನ್ನ ತೋರಿಸ್ತಾರೆ. ಅಲ್ಲಿ ಎಲ್ಲಾ ಹುಡುಗರು ಹುಡುಗಿಯರು ಜೋರಾಗಿ ಜಾಲಿಯಾಗಿ ಡ್ಯಾನ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಗ್ರೂಪ್ ಅಲ್ಲಿ ವೆನೆಸಾ ಅಂತ ಒಬ್ಬಳು ಹುಡುಗಿ ಇರ್ತಾಳೆ. ಅವಳು ಮಾತ್ರ ಅವಳ ಫ್ರೆಂಡ್ಸ್ ಹತ್ರ ನನಗೆ ತುಂಬಾನೇ ಟೈಮ್ ಆಗ್ಬಿಟ್ಟಿದೆ, ಬೇಗನೆ ಮನೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಾಗೆ ಕಾರ್ ಪಾರ್ಕಿಂಗ್ ಏರಿಯಾಗೆ ಬರ್ಬೇಕಾದ್ರೆ ಇವರು ಪಾರ್ಟಿಯಲ್ಲಿ ತಗೊಂಡಿದ್ದ ಫೋಟೋಸ್ ಎಲ್ಲವನ್ನು 1 by 1 ನೋಡಿ ಬರ್ತಿರ್ತಾಳೆ. ಆವಾಗ ಒಂದು ಫೋಟೋ ಅಲ್ಲಿ ಮಾಸ್ಕ್ ಅನ್ನ ಹಾಕೊಂಡು ಒಂದು ಕ್ರೂರವಾದ ದೆವ್ವ ನಿಂತಿರೋ ರೀತಿ ಕಾಣುತ್ತೆ. ಇವಾಗ ಸಡನ್ ಆಗಿ ಆ ಕ್ರೂರವಾದ ರೂಪ ಇವಳ ಆಪೋಸಿಟ್ ಗೂ ಬಂದು ನಿಂತ್ಕೊಳ್ಳುತ್ತೆ. ಅದನ್ನು ನೋಡಿ ಹೆದರಿದ ಹುಡುಗಿ, ಪ್ಲೀಸ್ ನನ್ನನ್ನು ಏನು ಮಾಡ್ಬಿಡ್ಬೇಡ ಅಂತ ಕೇಳಿ ಹೆದರಿ ಬೆದರಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ಬೇಕಾದ್ರೆ ಆವಾಗ ಸ್ಪೀಡ್ ಆಗಿ ಬಂದಿದ್ದ ಕಾರು ಆ ಹುಡುಗಿಯನ್ನು ಹೊಡೆದು ಎತ್ ಬಿಡುತ್ತೆ. ಆ ರೀತಿ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಆ ಹುಡುಗಿ ಸ್ಪಾಟ್ ಔಟ್. ಅಷ್ಟೇ, ಅವಳ ಕತೆ ಮುಗಿಯಿತು. ಇವಾಗ ಹಾಗೆ ಕಟ್ ಮಾಡ್ಬಿಟ್ಟು ಅದೇ ಪಾರ್ಟಿಯಲ್ಲಿ ಇರ್ತಾ ಇರುವ ಸೋನಿಯಾ ಅನ್ನುವ ಹುಡುಗಿಯನ್ನು ತೋರಿಸ್ತಾರೆ. ಆ ಹುಡುಗಿನೂ ಅದೇ ತರ ಅವಳ ಫೋನಿನಲ್ಲಿ ಇರ್ತಾ ಇರುವ ಫೋಟೋಸ್ ಗಳನ್ನು ನೋಡ್ಬೇಕಾದ್ರೆ ಅದರಲ್ಲೂ ಮಾಸ್ಕ್ ಅನ್ನು ಹಾಕಿರುವ ಕ್ರೂರವಾದ ದೆವ್ವದ ರೂಪ ಕಾಣುತ್ತೆ. ಆವಾಗ ಈ ವಿಷಯದ ಬಗ್ಗೆ ಅವಳ ಫ್ರೆಂಡ್ಸ್ ಹತ್ರ ಹೇಳೋಣ ಅಂತ ನೋಡ್ಬೇಕಾದ್ರೆ ಇವಾಗ ಫೋಟೋದಲ್ಲಿ ಆ ಕ್ರೂರವಾದ ರೂಪವನ್ನ ಕಾಣ್ತಿಲ್ಲ. ಇವಾಗ ಕಟ್ ಮಾಡಿದ್ರೆ ಮನೆಯಲ್ಲಿ ಇರ್ತಾ ಇರುವ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ನಮ್ಮ ಹೀರೋಗೆ ಆ ಸ್ಕೂಲಲ್ಲಿ ಇರ್ತಾ ಇರುವ ಹುಡುಗರೆಲ್ಲ ತುಂಬಾನೇ ತೀಟ್ಲೆ ಮಾಡ್ತಿದ್ದಾರೆ ಅಲ್ವಾ. ಆದ್ರಿಂದ ಆ ಸ್ಕೂಲೇ ಬೇಡ ಅಂತ ಹೇಳಿ ಟಿಸಿಯನ್ನು ತಗೋಬಿಟ್ಟು ಬೇರೆ ಊರಿಗೆ ಬೇರೆ ಸ್ಕೂಲ್ಗೆ ಶಿಫ್ಟ್ ಆಗ್ಬಿಟ್ಟ. ಆ ರೀತಿ ನಮ್ಮ ಹುಡುಗ ಬಸ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆವಾಗ ಮತ್ತೆ ಅವನ ಕೈಗೆ ಹಾಕಿರುವ ಬ್ಯಾಂಡು ಟೈಟ್ ಆಗುತ್ತೆ. ಆವಾಗ ಅವನ ಮುಂದೆ ಒಂದು ಅಜ್ಜಿ ದೆವ್ವದ ರೂಪದಲ್ಲಿ ಕೂತಿರ್ಬೇಕಾದ್ರೆ ಅದನ್ನು ನೋಡಿದ ನಮ್ಮ ಹುಡುಗ, ಏನು ಅಜ್ಜಿ, ನಿನ್ನ ಸಮಾಧಿ ಎಲ್ಲಿದೆ ಅನ್ನೋದನ್ನ ನಾನು ತೋರಿಸ್ಬೇಕಾ, ಇಲ್ಲ ಯಾರನ್ನಾದ್ರೂ ನೀನು ರಿವೆಂಜ್ ತಗೋಬೇಕಾ, ಅದಕ್ಕೆ ನಾನು ಸಹಾಯವನ್ನ ಮಾಡ್ಬೇಕಾ ಅಂತ ಕೇಳಿದ್ರೆ ಆ ಅಜ್ಜಿ ಕೆಳಗಡೆ ಬಿದ್ದಿರುವ ಒಂದು ಕ್ಲಿಪ್ ಅನ್ನು ನೋಡ್ತಾರೆ. ಕೆಳಗಡೆ ಬಿದ್ದಿದ್ದ ಕ್ಲಿಪ್ ಅನ್ನ ತಕ್ಕೊಡಪ್ಪ ಅನ್ನೋದಕ್ಕಾಗಿನೇ ಆ ಅಜ್ಜಿ ಅವನನ್ನ ಆ ರೀತಿ ನೋಡಿರೋದು. ಆದ್ರೆ ಅಷ್ಟರಲ್ಲಿ ನಮ್ಮ ಹುಡುಗ ಅವರ ಒಂದು ದೆವ್ವ ಅಂತ ಅನ್ಕೋಬಿಟ್ಟು ಅವರ ಜೊತೆ ಮಾತಾಡ್ತಿದ್ದಾನೆ. ಆವಾಗ ನಮ್ಮ ಹೀರೋ ಕೂತಿರುವ ಹಿಂದಿನ ಸೀಟ್ ಅಲ್ಲಿ ಒಂದು ಸೌಂದರ್ಯವಾದ ಹುಡುಗಿ ಕೂತಿರ್ತಾಳೆ. ಎಸ್, ಇವಳೇನೆ ಈ ಮೂವಿ ಹೀರೋಯಿನ್. ಸೊ ಆ ಹುಡುಗಿ ನಮ್ಮ ಹೀರೋ ಮಾಡುವ ತೀಟ್ಲೆ ಕ್ವಾಟ್ಲೆ ಎಲ್ಲವನ್ನು ನೋಡಿ ತುಂಬಾನೇ ಬಾಯ್ ಬಿಟ್ಟು ನಗಾಡ್ತಿರ್ತಾಳೆ. ಸೊ ಅವಳನ್ನು ನೋಡಿದ ತಕ್ಷಣವೇ ನಮ್ಮ ಹೀರೋಗೂ ಇಷ್ಟ ಆಗ್ಬಿಡುತ್ತೆ. ಆದ್ರಿಂದ ಆ ಹುಡುಗಿ ಬಸ್ಸನ್ನ ಬಿಟ್ಟು ಕೆಳಗಡೆ ಇಳಿದಿದ್ದ ತಕ್ಷಣವೇ ಅವಳಿಗೆ ಛತ್ರಿನ ಹಿಡಿದು ಅವಳು ಮಳೆಯಲ್ಲಿ ನೆನಿಬಾರದು ಅಂತ ಪಕ್ಕದಲ್ಲಿರುವ ಒಂದು ಚಿಕ್ಕ ಹೋಟೆಲ್ಗೆ ಕರ್ಕೊಂಡು ಬರ್ತಾನೆ. ಅಲ್ಲಿರುವ ಒಬ್ಬರು ಆಂಟಿ ಹತ್ರ ನಾನು ಡ್ರೆಸ್ ಚೇಂಜ್ ಅನ್ನ ಮಾಡ್ಬೇಕು, ರೆಸ್ಟ್ ರೂಮ್ ಎಲ್ಲಿ ಇರ್ತಿದೆ ಅಂತ ಕೇಳಿದ್ರೆ ಅದು ತುಂಬಾನೇ ದೂರದಲ್ಲಿ ಇರ್ತಾ ಇರೋದಾಗಿ ಹೇಳ್ತಾರೆ. ಆದ್ರಿಂದ ಹೀರೋ ಹೀರೋಯಿನ್ ಹತ್ರ, ಸರಿ ನೀನು ಸ್ವಲ್ಪ ತಲೆನ ಆ ಕಡೆ ತಿರುಗಿಸಿ ಕೂತ್ಕೋ, ನಾನು ಈ ಜಾಗದಲ್ಲಿ ಡ್ರೆಸ್ ಚೇಂಜ್ ಅನ್ನ ಮಾಡ್ಕೋತೀನಿ ಅಂತ ಹೇಳಿ ಟಿ ಶರ್ಟ್ ಅನ್ನು ಚೇಂಜ್ ಮಾಡ್ಬೇಕಾದ್ರೆ ಇದನ್ನ ನೋಡಿದ ಅಂಗಡಿಯಲ್ಲಿ ಇರ್ತಾ ಇರುವ ಆಂಟಿ, ಯಾರೋ ಇವನು ಹುಚ್ಚ, ಸರಿಯಾದ ಲೂಸ್ ಆಗಿರ್ತಾನೋ ಅನ್ನೋ ರೀತಿ ನೋಡ್ತಿರ್ತಾರೆ.
ಅದರ ನಂತರ ಹೀರೋ ಹೀರೋಯಿನ್ ಹತ್ರ ಸದ್ಯ ಮಳೆ ಬಂದಿದ್ರಿಂದ ನಾನು ನಿನ್ನ ಜೊತೆ ಮಾತಾಡಿದ್ದು, ಇಲ್ಲಾಂದ್ರೆ ನಾನು ನಿನ್ನ ಜೊತೆ ಮಾತಾಡ್ತಾನೆ ಇರ್ಲಿಲ್ಲ, ಚಾನ್ಸಸ್ ಸಿಕ್ಕಿರಲ್ಲ ಅಂತ ಹೇಳ್ಬೇಕಾದ್ರೆ ಯಾಕೆ ಏನಾಯ್ತು, ಯಾಕೆ ನೀನು ನನ್ನ ಜೊತೆ ಮಾತಾಡಿರಲ್ಲ ಅಂತ ಹೀರೋಯಿನ್ ಕೇಳಿದ್ರೆ ಅಷ್ಟರಲ್ಲಿ ಆಂಟಿ ಅವರು ತಗೊಳಪ್ಪ ನೀನು ಕೇಳಿದ ಟೀ ಅಂತ ಒಂದು ಕಪ್ಪನ ಇಡ್ತಾರೆ. ಏನ್ ಆಂಟಿ ನೀವು ಒಂದೇ ಒಂದು ಟೀ ಅನ್ನ ಕೊಟ್ಟಿದ್ದೀರಾ ಅಂತ ಹುಡುಗ ಕೇಳಿದ್ರೆ ಇನ್ನೇನಪ್ಪ ಮತ್ತೆ ನೀನು ಒಬ್ಬ ತಾನೇ ಅಂಗಡಿಗೆ ಬಂದಿರೋದು, ಅದಕ್ಕೇನೆ ಒಂದು ಟೀ ಅಂತ ಹೇಳ್ಬೇಕಾದ್ರೆ ಆವಾಗ್ಲೇ ನಮ್ಮ ಹೀರೋ ಪಕ್ಕದಲ್ಲಿ ಕೂತಿರುವ ಹೀರೋಯಿನ್ ಅನ್ನು ನೋಡಿದ್ರೆ ಅವಳನ್ನ ಕಾಣಿಸ್ತಿರೋದಿಲ್ಲ. ಯಾಕೆಂದ್ರೆ ಅವಳೊಬ್ಳು ಮನುಷ್ಯನೇ ಇಲ್ಲ, ಅವಳೊಬ್ಳು ದೆವ್ವ. ಅವಳು ದೆವ್ವವಾಗಿ ಇದ್ದಿದ್ರಿಂದಾನೇ ನಮ್ಮ ಹೀರೋ ಬಸ್ಸಲ್ಲಿ ಇರ್ಬೇಕಾದ್ರೆ ಅವನ ಹಾಕಿದ್ದ ಬ್ಯಾಂಡು ಟೈಟ್ ಆಗಿರೋದು. ಆದ್ರೆ ಅವಳೊಬ್ಳು ದೆವ್ವ ಅನ್ನೋ ವಿಷಯವನ್ನ ನಮ್ಮ ಹೀರೋ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೇನೆ ಆಗ್ತಿಲ್ಲ. ಅವಳನ್ನ ನೋಡಿದ ತಕ್ಷಣವೇ ಲವ್ಲಿ ಬಿದ್ಬಿಟ್ಟ ಅಲ್ವಾ, ಆದ್ರಿಂದ ತುಂಬಾನೇ ಫೀಲ್ ಮಾಡ್ತಿರ್ತಾನೆ. ಹಾಗೆ ಕಟ್ ಮಾಡಿದ್ರೆ ಅವರ ಮಾವನ ಮನೆಗೆ ಬಂದಿರ್ತಾನೆ. ಇವಾಗ ಹೇಗೆ ನಮ್ಮ ಹೀರೋಗೆ ದೆವ್ವಗಳನ್ನು ನೋಡುವ ಶಕ್ತಿ ಇರ್ತಿದೆ, ಪವರ್ ಇರ್ತಿದೆ, ಅದೇ ರೀತಿನೇ ಅವರ ಮಾವನವರಿಗೂ ಕೂಡ ಪವರ್ ಇರ್ತಿದೆ. ಇವರಿಬ್ಬರಿಗೆ ಮಾತ್ರ ಇಲ್ಲ, ನಮ್ಮ ಹೀರೋ ಅವನ ಕುಟುಂಬದಲ್ಲಿ ಅಂದ್ರೆ ಪರಂಪರೆಯಲ್ಲಿ ತುಂಬಾ ಜನರಿಗೆ ಈ ರೀತಿಯ ಪವರ್ ಇದ್ದಿದೆ. ಯಾಕೆ ನಮ್ಮ ಹೀರೋ ಅವನ ಅಮ್ಮ ಅವರಿಗೂ ಕೂಡ ಈ ಪವರ್ ಇದ್ದಿದೆ. ಇವಾಗ ನಮ್ಮ ಹೀರೋ ಅವನ ಮಾವನವರು ಏನನ್ನ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ದಿನಗಳಾಗಿ ಒಂದು ದೆವ್ವದ ಸ್ಟೋರಿಯನ್ನು ಬರೀತಿದ್ದಾರೆ, ಹೇಗಾದ್ರೂ ಆ ಕಥೆಯನ್ನ ಡೈರೆಕ್ಷನ್ ಮಾಡಬೇಕು ಅಂತ. ಅದೇನೇ ಅವರ ದೊಡ್ಡ ಆಸೆ. ಅದು ಮಾತ್ರ ಇಲ್ಲ, ಅವರಿಗೆ ಈ ಮಾಂತ್ರಿಕ ತಾಂತ್ರಿಕ ಅನ್ನೋ ವಿಷಯಗಳು ಕೂಡ ಕೆಲವೊಂದು ಚೆನ್ನಾಗಿ ಬರುತ್ತೆ. ಆವಾಗ ಹೀರೋ ಬಸ್ಸಲ್ಲಿ ನಮ್ಮ ಹೀರೋಯಿನ್ ಅನ್ನು ನೋಡ್ದ ಅಲ್ವಾ, ಆ ವಿಷಯವನ್ನ ಮಾವನ ಹತ್ರ ಹೇಳ್ಬೇಕಾದ್ರೆ ದೆವ್ವಗಳಂದ್ರೆ ಹಾಗೇನೆ ನಿನಗೆ ತೊಂದರೆಯನ್ನು ಕೊಡ್ತಾನೆ ಇರ್ತಾರೆ, ನಿನಗಿರೋದು ಒಂದೇ ಒಂದು ದಾರಿ, ಅವುಗಳನ್ನ ನೀನು ಕೇರೆ ಮಾಡಬೇಡ, ಅವುಗಳನ್ನ ನೋಡಿರು ನೋಡದೆ ಇರೋ ರೀತಿ ಇದ್ಕೋಬೇಡ ಅಂತ ಹೇಳ್ತಿರ್ತಾರೆ. ಸರಿ ನಮ್ಮ ಹೀರೋ ಅವನ ತಂದೆ ತಾಯಿಗೆ ಏನಾಯ್ತು ಅಂತ ನೋಡಿದ್ರೆ ಪಾಪ ನಮ್ಮ ಹುಡುಗ ಚಿಕ್ಕ ಹುಡುಗನಾಗಿ ಇರ್ಬೇಕಾದ್ರೇನೆ ಅವನ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರೋಗ್ಬಿಟ್ಟಿದ್ದಾರೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಒಂದು ಮೂವರು ಸ್ಕೂಲ್ ಹುಡುಗರು, ಅದರಲ್ಲೂ ಬ್ಯಾಡ್ ಸ್ಟೂಡೆಂಟ್ಸ್, ರೋಡ್ ಮಧ್ಯದಲ್ಲಿ ನಿಂತು ಮಾತಾಡ್ತಿರ್ಬೇಕಾದ್ರೆ ಅವ್ರಗಳ ಮಧ್ಯ ಸೈಕಲ್ ಅನ್ನ ಬಿಟ್ಟು ಸುರ್ಕ್ ಅಂತ ಕ್ರಾಸ್ ಮಾಡಿ ಬಂದು ನಿಂತ್ಕೋತಾನೆ ಹೀರೋ. ಸಾರಿ ಸರಿಯಾಗಿ ಬ್ರೇಕ್ ಹಿಡಿಯಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಆದ್ರೆ ಅವನು ಹೋಗೋದಕ್ಕಿಂತ ಮುಂಚೆನೆ ಆ ಸ್ಕೂಲಿನ ಗೇಟ್ ಅನ್ನ ಸೆಕ್ಯೂರಿಟಿ ಕ್ಲೋಸ್ ಮಾಡ್ತಿರ್ತಾರೆ. ಆವಾಗ ಅಲ್ಲಿಗೆ ಬಂದಿದ್ದ ನಮ್ಮ ಹೀರೋ ಸಾರಿ ನನ್ನನ್ನು ಕ್ಷಮಿಸ್ಬಿಡಿ, ನಾನು ಹೊಸ ಹುಡುಗ, ಸೊ ಲೇಟ್ ಆಗಿ ಬಂದ್ಬಿಟ್ಟು ಗೊತ್ತಾಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಸೆಕ್ಯೂರಿಟಿನೂ ಪರವಾಗಿಲ್ಲ ಅಂತ ಹೇಳಿ ಹೀರೋವನ್ನ ಹೊರಗಡೆ ಬಿಡ್ತಾರೆ. ಇವಾಗ ನಮ್ಮ ಹೀರೋ ಕ್ಲಾಸ್ಗೆ ಹೋಗೋಣ ಅಂತ ನೋಡ್ಬೇಕಾದ್ರೆ ದಾರಿ ಮಧ್ಯದಲ್ಲಿ ನಮ್ಮ ಹೀರೋಯಿನ್ ಮತ್ತೆ ದೆವ್ವವಾಗಿ ಬರ್ತಾಳೆ. ಹೀರೋ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ನಮ್ಮ ಹೀರೋ ಅವನ ಮಾವನವರು ಹೇಳಿದ ರೀತಿನೇ ಅವಳನ್ನ ಕೇರೆ ಮಾಡೋದಿಲ್ಲ. ದೆವ್ವವನ್ನ ನೋಡಿದ್ರು ನೋಡದೆ ಇರೋ ರೀತಿ ಇದ್ಕೊತಾನೆ. ಅವಳು ಇವನ ಕಣ್ಣಿಗೆ ಕಾಣದೇ ಇರೋ ರೀತಿ ಆಕ್ಟಿಂಗ್ ಅನ್ನ ಮಾಡಿ ನಮ್ಮ ಹೀರೋ ಕ್ಲಾಸ್ಗೆ ಹೋಗ್ಬಿಡ್ತಾನೆ. ಇವಾಗ ಆ ಮೂವರು ಬ್ಯಾಡ್ ಸ್ಟೂಡೆಂಟ್ಸ್ ಜಾಲಿಯಾಗಿ ಕಾರಲ್ಲಿ ಸ್ಕೂಲ್ಗೆ ಬರ್ಬೇಕಾದ್ರೆ ಸೆಕ್ಯೂರಿಟಿ ಗೇಟ್ ಅನ್ನು ಓಪನ್ ಮಾಡಿ ಅಂತ ಹೇಳಿದ್ರೆ ಆ ಸೆಕ್ಯೂರಿಟಿ ಅವರು ಗೇಟ್ ಅನ್ನು ಓಪನ್ ಮಾಡೋದಿಲ್ಲ. ಅವಾಗ ಆ ಮೂವರಲ್ಲಿ ಒಬ್ಬ ದೊಡ್ಡ ಸಾವುಕಾರ ಹುಡುಗ ಇರ್ತಾನೆ. ಅವನ ಆ ಸೆಕ್ಯೂರಿಟಿ ಹತ್ರ ಏನಯ್ಯ ಈ ಸ್ಕೂಲ್ಗೆ ಡೊನೇಷನ್ ಕೊಡೋದೇ ನಮ್ಮ ತಂದೆಯವರೇ, ಏನು ನೀನು ಈ ಕೆಲಸದಲ್ಲಿ ಇರ್ಬೇಕಾ ಇಲ್ಲ ಬೇಡ್ವಾ ಅಂತ ಹೇಳಿ ಹೆದರ್ಸ್ಬೇಕಾದ್ರೆ ಆ ಸೆಕ್ಯೂರಿಟಿ ಅವರು ಬೇರೆ ದಾರಿಲ್ಲ ಅಂತ ಸರಿ ಹೋಗ್ರೋಳು ಅಂತ ಗೇಟ್ ಅನ್ನು ಓಪನ್ ಮಾಡಿ ಬಿಡ್ತಾರೆ. ಮತ್ತೆ ಪಾರ್ಟಿಯ ಹೊರಗಡೆ ಕಾರ್ ಪಾರ್ಕಿಂಗ್ ಅಲ್ಲಿ ಒಬ್ಬಳು ಹುಡುಗಿ ಆಕ್ಸಿಡೆಂಟ್ ಆಗಿ ಸತ್ತೋದ್ರಲ್ವಾ, ಅವಳು ಇದೇ ಸ್ಕೂಲಲ್ಲಿ ಓದಿದಾಳೆ ಅನ್ಸುತ್ತೆ. ಆದ್ರಿಂದ ಆ ಹುಡುಗಿ ಸತ್ತೋಗಿದ್ದ ವಿಷಯದ ಬಗ್ಗೆ ಸ್ಕೂಲ್ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ತಾರೆ. ಇವಾಗ ಕಟ್ ಮಾಡಿದ್ರೆ ನಮ್ಮ ಹೀರೋವನ್ನೇ ತೋರಿಸ್ತಾರೆ. ಇವಾಗ ನಮ್ಮ ಹುಡುಗ ಸ್ಕೂಲ್ಗೆ ಹೊಸಬ್ನಾಗಿ ಬಂದಿರೋದ್ರಿಂದ ಟೀಚರ್ ಎಲ್ಲ ಸ್ಟೂಡೆಂಟ್ಸ್ ಹತ್ರನು ಈ ಹುಡುಗ ಸ್ಕೂಲ್ಗೆ ಹೊಸಬ್ನಾಗಿ ಬಂದಿದ್ದಾನೆ, ಆದ್ರಿಂದ ಇವನ ಹತ್ರ ಯಾರು ತೀಟ್ಲೆ ಕ್ವಾಟ್ಲೆ ಮಾಡಬಾರ್ದು, ಇವನ ಜೊತೆ ಫ್ರೆಂಡ್ಲಿಯಾಗಿ ಎಲ್ಲರಿಗೂ ಬಿಹೇವ್ ಮಾಡಿ ಅಂತ ಹೇಳಿ ನಮ್ಮ ಹೀರೋನ ಈ ಸೋನಿಯಾ ಅಂತ ಒಂದು ಹುಡುಗಿಯನ್ನ ಪಾರ್ಟಿಯಲ್ಲಿ ತೋರಿಸಿದ್ರಲ್ವಾ, ಆ ಹುಡುಗಿಯ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಆವಾಗ ಸೋನಿಯಾ ಹುಡುಗಿ ಇಲ್ಲ ಅದೆಲ್ಲ ಆಗೋದಿಲ್ಲ, ಇದು ಸತ್ತೋಗಿದ್ದ ನನ್ನ ಫ್ರೆಂಡಿನ ಪ್ಲೇಸ್, ಇದನ್ನ ಯಾರಿಗೂ ನಾನು ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಟೀಚರು ಅವೆಲ್ಲ ಆಗೋದೇ ಇಲ್ಲ, ಈ ಹುಡುಗ ಅಲ್ಲಿನೇ ಕೂತ್ಕೊಳ್ಳೋದು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋನು ಅದೇ ರೀತಿ ಹುಡುಗಿಯ ಪಕ್ಕದಲ್ಲಿ ಬಂದು ಕೂತ್ಕೋತಾನೆ. ಆವಾಗ ನೋಡಿ ಹಿಂದೆ ಕೂತಿರುವ ಬ್ಯಾಡ್ ಸ್ಟೂಡೆಂಟ್ಸ್ ಮುಂದೆ ಕೂತಿರುವ ನಮ್ಮ ಹೀರೋ ಅವನ ಚೇರ್ ಅನ್ನು ಒದಿತಾನೆ ಇರ್ತಾರೆ. ಅವಾಗ ಸಡನ್ ಆಗಿ ನಮ್ಮ ಹೀರೋ ಅವನ ಕೈಯಲ್ಲಿ ಇರ್ತಾ ಇರುವ ಬ್ಯಾಂಡ್ ಟೈಟ್ ಆಗುತ್ತೆ. ಸುತ್ತಮುತ್ತ ನೋಡ್ಬೇಕಾದ್ರೆ ಮಾಸ್ಕ್ ಅನ್ನು ಹಾಕೊಂಡು ಕ್ರೂರವಾಗಿರುವ ಒಂದು ದೆವ್ವ ವಿಂಡೋಗೆ ಆ ಕಡೆಯಿಂದ ನಮ್ಮ ಹೀರೋವನ್ನ ನೋಡ್ತಿರುತ್ತೆ. ಆದ್ರಿಂದ ನಮ್ಮ ಹೀರೋನು ಬೇಗ ಬೇಗ ಆ ದೆವ್ವದ ಡ್ರಾಯಿಂಗ್ ಅನ್ನ ಬುಕ್ಕಲ್ಲಿ ಬರಿಬೇಕಾದ್ರೆ ಅದನ್ನು ನೋಡಿದ ಸೋನಿಯಾ ಹುಡುಗಿ ಇದು ಹೇಗೋ ನಿನಗೆ ಗೊತ್ತು ಅಂತ ಜೋರಾಗಿ ಕಿರ್ಚ್ಕೊತಾಳೆ. ಆವಾಗ ಟೀಚರ್ ಏನು ಅಂತ ಕೇಳ್ಬೇಕಾದ್ರೆ ಇಲ್ಲ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಆ ಸೋನಿಯಾ ಹುಡುಗಿ ಮೇಂಟೈನ್ ಅನ್ನ ಮಾಡ್ತಾಳೆ. ಅದರ ನಂತರ ನಮ್ಮ ಹುಡುಗ ಸೆಪರೇಟ್ ಆಗಿ ಕೂತು ಆ ಹುಡುಗಿ ಡ್ರಾಯಿಂಗ್ ಅನ್ನು ಚೆನ್ನಾಗಿ ಡ್ರಾ ಮಾಡ್ತಿರ್ಬೇಕಾದ್ರೆ ಆವಾಗ ಆ ಜಾಗಕ್ಕೆ ನಮ್ಮ ದೆವ್ವದ ಹೀರೋಯಿನ್ ಅಲ್ಲಿಗೆ ಬಂದು ಹೀರೋವನ್ನ ಯಾರನ್ನೂ ನೀನು ಡ್ರಾ ಮಾಡ್ತಿದೀಯಾ ಅಂತ ಹೇಳಿ ಹೀರೋವನ ಕಿವಿಯಲ್ಲಿ ಉಫ್ ಉಫ್ ಅಂತ ಊದುತ್ತಿರ್ತಾಳೆ. ಆಮೇಲೆ ಇಲ್ಲಿ ನೋಡು ನಿನ್ನ ಕೈಯಲ್ಲಿ ನನ್ನನ್ನು ನೋಡೋದಕ್ಕೆ ಆಗುತ್ತೆ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತು, ಪ್ಲೀಸ್ ಕಣೋ ನನ್ನ ಜೊತೆ ಮಾತಾಡು ಅಂತ ಕೇಳಿದ್ರೆ ನಮ್ಮ ಹೀರೋ ಏನನ್ನು ಮಾತಾಡದೆ ಅವಳ ಬಗ್ಗೆ ಕೇರೆ ಮಾಡದೆ ಅಲ್ಲಿಂದ ಹೋಗ್ತಾನೆ. ಇವಾಗ ಕಟ್ ಮಾಡಿ ಹೊಸದಾಗಿ ಲಿಸನ್ ಒಬ್ಬಳು ಹುಡುಗಿನ ನಮಗೆ ತೋರಿಸ್ತಾರೆ. ಈ ಹುಡುಗಿನ ಸೋನಿಯಾ ಹುಡುಗಿಯ ಗ್ರೂಪಿನಲ್ಲಿ ಒಬ್ಬಳು ಹುಡುಗಿನೇ. ಅವಳ ಮನೆಯಲ್ಲಿ ಅವಳಿಗೆ ತುಂಬಾನೇ ಇಷ್ಟವಾಗುವಂತಹ ರೋಣು ಅಂತ ಒಂದು ನಾಯಿಯನ್ನ ಸಾಕಿದ್ದಿರ್ತಾಳೆ. ಆ ನಾಯಿ ಹೊರಗಡೆ ಎಲ್ಲೋ ಓಡಿ ಹೋಗ್ಬಿಟ್ಟಿದೆ ಅನ್ಸುತ್ತೆ. ಆ ನಾಯಿ ಬಗಳುವ ಸದ್ದು ಇವಾಗ ಕೇಳಿಸ್ಕೋಬೇಕಾದ್ರೆ ಅದನ್ನ ಹುಡುಗಿ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾಳೆ. ಹಾಗೆ ಅದನ್ನ ಹುಡಿಕೊಂಡು ನಿಧಾನಕ್ಕೆ ಕಾಡಿನ ಒಳಗಡೆ ಹೋಗ್ತಾಳೆ. ಆ ರೀತಿ ಹೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ಇವಳ ನಾಯಿಗೆ ಇವಳು ಹಾಕೊಟ್ಟಿದ್ದ ಕಾಲರ್ ಬೆಲ್ಟ್ ಕೆಳಗಡೆ ಬಿದ್ದಿರುತ್ತೆ. ಅದನ್ನ ತಗೊಂಡು ಇವಳು ನೋಡ್ತಿರ್ಬೇಕಾದ್ರೇನೆ ಮರದ ಮೇಲೆ ಯಾರೋ ನಿಂತ್ಕೊಂಡು ಮರದ ಮೇಲೆ ಯಾರೋ ಒಂದು ಬ್ಯಾಗ್ ಅಲ್ಲಿ ಬ್ಲಡ್ ಟ್ರಾಪ್ ಅನ್ನ ಸೆಟ್ ಮಾಡಿ ಇಟ್ಟಿದ್ದಾರೆ ಅನ್ಸುತ್ತೆ. ಅದು ತುಪ್ಪಕ್ಕಂತ ಇವಳ ತಲೆ ಮೇಲೇನೆ ಸುರಿಯುತ್ತೆ. ಅದು ಮಾತ್ರ ಇಲ್ಲ, ಇವಳ ಆಪೋಸಿಟ್ ಅಲ್ಲಿ ಮತ್ತೆ ಆ ಮಾಸ್ಕ್ ಹಾಕೊಂಡಿರುವ ದೆವ್ವದ ರೂಪ ನಿಂತಿರುತ್ತೆ. ಅದನ್ನ ನೋಡಿ ಹೆದರ್ಕೊಂಡ ಹುಡುಗಿ ಒಂದು ಕಬ್ಣವನ್ನು ಯೂಸ್ ಮಾಡಿ ಅದಕ್ಕೆ ಹೊಡೆಯೋದಕ್ಕೆ ಟ್ರೈ
ಮಾಡಿದ್ರೆ ಯಾವುದೋ ಒಂದು ರೂಪ ಇವಳನ್ನ ಒಂದು ಪೊದೆ ಒಳಗಡೆ ಗೆಳ್ಕೊಂಡು ಹೋಗಿ ಎರ್ರ ಬಿರ್ರಿ ಹೊಡೆದ ಅವಳನ್ನ ಕೊಂದು ಬಿಡುತ್ತೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಸ್ಕೂಲ್ ಅಲ್ಲಿ ಆ ಲಿಜಾ ಅವರ ಅಮ್ಮ ಅಪ್ಪ ಬಂದು ನಮ್ಮ ಮಗಳು ಕಾಣೆಯಾಗ್ಬಿಟ್ಟಿದ್ದಾಳೆ, ಮಿಸ್ ಆಗ್ಬಿಟ್ಟಿದ್ದಾಳೆ ಅಂತ ಅದ್ರ ಬಗ್ಗೆ ಸ್ಕೂಲಿನ ಪ್ರಿನ್ಸಿಪಲ್ ಅವರ ಹತ್ರ ಹೇಳ್ತಿರ್ತಾರೆ. ಆವಾಗ ಆ ಕಡೆ ಹೋಗ್ತಾ ಇದ್ದ ನಮ್ಮ ಹೀರೋವನ್ನ ಪ್ರಿನ್ಸಿಪಲ್ ಅವರು ಕರೆದು ನಾನು ಸೋನಿಯಾ ಜೊತೆ ಮಾತಾಡ್ಬೇಕಾಗಿದೆ, ಅವಳನ್ನ ನನ್ನ ರೂಮಿಗೆ ಬರೋದಕ್ಕೆ ಹೇಳು ಅಂತ ಹೇಳಿ ಕಳಿಸ್ತಾರೆ. ಇವಾಗ ಕಟ್ ಮಾಡಿದ್ರೆ ಈ ಕಡೆ ಆ ಸೋನಿಯಾ ಹುಡುಗಿ ಅವಳ ಬಾಯ್ ಫ್ರೆಂಡ್ ಹತ್ರ ಮೇ ಬಿ ನಮ್ಮ ಫ್ರೆಂಡ್ ವೆನಿಸಾ ಸತ್ತೋಗಿದ್ದಕ್ಕೂ ಇವಾಗ ಲಿಸ್ ಮಿಸ್ ಆಗಿರೋದಕ್ಕೂ ಏನಾದ್ರೂ ಸಂಬಂಧ ಇರ್ಬೋದಾ ಅಂತ ಮಾತಾಡಿದ್ರೆ ಅದಕ್ಕೆ ಆ ಬಾಯ್ ಫ್ರೆಂಡ್ ಚೇಚೆ ಆ ರೀತಿಯೆಲ್ಲ ಇರೋದಕ್ಕೆ ಚಾನ್ಸೇ ಇಲ್ಲ, ನೀನು ಏನಕ್ಕೂ ವರಿ ಪಡ್ಬೇಡ, ಹೆದರ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾನೆ. ಆವಾಗ ಆ ಜಾಗಕ್ಕೆ ಬಂದಿದೆ ನಮ್ಮ ಹೀರೋ ಸೋನಿಯಾ ಹತ್ರ ಪ್ರಿನ್ಸಿಪಲ್ ಅವರು ನಿಮ್ಮನ್ನ ಕರೀತಿದ್ದಾರೆ ಅಂತ ಹೇಳ್ಬೇಕಾದ್ರೆ ಆ ಹುಡುಗಿನೂ ಅಲ್ಲಿಂದ ಹೊರಟು ಬರ್ತಾಳೆ. ಆವಾಗ ಹಿಂದೆನೆ ನಮ್ಮ ಹುಡುಗನು ಅಲ್ಲಿಂದ ಹೋಗ್ಬಿಡೋಣ ಅಂತ ಅನ್ಕೋಬೇಕಾದ್ರೆ ಆ ಬಾಯ್ ಫ್ರೆಂಡ್ ಹುಡುಗ ನಮ್ಮ ಹೀರೋನ ಹಿಡಿದು ಓಡಿತಿರ್ತಾನೆ ಬೇಕಿಲ್ದೆ. ಏನು ನೀನು ಬಂದಾಗ್ಲಿಂದ ನಾನುವೇ ನೋಡ್ತಾ ಇದ್ದೀನಿ, ಯಾವಾಗ ನೋಡಿದ್ರು ದೆವ್ವ ಅದು ಇದು ಅಂತ ಹೇಳ್ತಾ ಇದೀಯಾ, ವಿಚಿತ್ರ ವಿಚಿತ್ರ ಡ್ರಾಯಿಂಗ್ಸ್ ಅನ್ನೆಲ್ಲ ಬರೀತಿದ್ಯಲ್ಲ, ಸರಿ ತಗೋ ಈ ಡ್ರಾಯಿಂಗ್ ಅನ್ನ ನೀನೇನೆ ಇಟ್ಕೋ ಅಂತ ಹೇಳಿ ಆ ಡ್ರಾಯಿಂಗ್ ಪೇಪರ್ ಅನ್ನ ಅರ್ದು ನಮ್ಮ ಹೀರೋನ ಬಾಯಿಗೆ ತುರುಕ್ತಾನೆ. ನಂತರ ನಮ್ಮ ಹೀರೋ ಅದನ್ನ ತುಂಬಾನೇ ಕಷ್ಟಪಟ್ಟು ವಾಮಿಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಅವನಿಗೆ ಯಾರೋ ಹೆಲ್ಪ್ ಅನ್ನ ಮಾಡ್ತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ದೆವ್ವ ಹೀರೋಯಿನ್. ಅವಾಗ ಯಾವಾಗಿನ ತರನು ನಮ್ಮ ಹೀರೋ ಅವಳನ್ನ ಕೇರ್ ಮಾಡದೆ ಅವಳನ್ನ ನೋಡದೆ ಇರೋ ರೀತಿ ಬಿಹೇವ್ ಮಾಡ್ಬೇಕಾದ್ರೆ ಲವ್ ಏನಕ್ಕಾಗೋ ನೀನು ಇಷ್ಟೊಂದು ಆಕ್ಟಿಂಗ್ ಅನ್ನ ಮಾಡ್ತಿದ್ಯಾ, ನಾನೇ ಚೆನ್ನಾಗಿ ನಿನ್ನ ಕಣ್ಣಿಗೆ ಕಾಣಿಸ್ತಿದ್ದೀನಲ್ಲ ಅದು ನನಗೂ ಗೊತ್ತಾಗ್ತಿದೆಯಲ್ಲ, ನನ್ನ ಜೊತೆ ಮಾತಾಡೋ ಅಂತ ಕೇಳ್ಬೇಕಾದ್ರೆ ಏಯ್ ನಿನಗೆ ಏನು ತಾನೇ ಇವಾಗ ಬೇಕು, ನಿನಗೆ ಯಾರನ್ನಾದ್ರೂ ರಿವೆಂಜ್ ತಗೋಬೇಕಾ, ಇಲ್ಲ ನಿನ್ನ ಸಮಾಧಿ ಎಲ್ಲಿದೆ ಅನ್ನೋ ವಿಷಯವನ್ನ ನಾನು ಕಂಡಿಡ್ದು ಹೇಳ್ಬೇಕಾ ಅಂತ ಕೇಳಿದ್ರೆ ಏನು ಸಮಾಧಿನ, ಅದ್ರ ಬಗ್ಗೆ ನನಗೆ ಏನು ಬೇಡ, ಇವಾಗ ನಾನು ಸತ್ತು ದೆವ್ವವಾಗಿ ಚೇಂಜ್ ಆದ ಮೇಲೆ ನನಗೆ ಫ್ರೆಂಡ್ಸ್ ಅಂತ ಯಾರುವೇ ಇಲ್ಲ, ಆದ್ರಿಂದ ನಾನು ಯಾವಾಗ್ಲೂ ಲೋನ್ಲಿಯಾಗಿನೇ ಇರ್ತಿದ್ದೀನಿ, ಅದು ಮಾತ್ರ ಇಲ್ಲ ನಾನು ಯಾರ ಕಣ್ಣಿಗೂ ಕಾಣೋದು ಇಲ್ಲ ಅಲ್ವಾ, ಆದ್ರಿಂದ ಅವಾಗ ಮನುಷ್ಯರ ಕಿವಿಗೆ ಉಫ್ ಉಫ್ ಅಂತ ಮಾಡ್ತೀನಿ, ಅವ್ರಗಳಿಗೆ ಚಕ್ಳುಗುಳಿ ಕೊಡ್ತೀನಿ, ಅವ್ರುಗಳು ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವರ ತಲೆಗೆ ಸೋರ್ ಕೊಟ್ಟು ಅವರನ್ನ ತುಂಬಾನೇ ಹೆದರ್ಸ್ತೀನಿ. ಇದನ್ನೇ ನಾನು ಇಷ್ಟು ದಿನಗಳಾಗಿ ಮಾಡಿ ಬರ್ತಿದ್ದು, ಅದೇನೇ ನನ್ನ ಕೆಲಸ. ಆದ್ರೆ ಯಾವಾಗ ನಿನ್ನ ಕೈಯಲ್ಲಿ ನನ್ನನ್ನು ನೋಡೋದಕ್ಕೆ ಆಗುತ್ತೆ ಅಂತ ನನಗೆ ಗೊತ್ತಾಗ್ಲಿಕ್ಕೆ ಬಂತು ಅವಾಗ್ಲಿಂದ ನಾನು ನಿನ್ನ ಜೊತೆ ಫ್ರೆಂಡ್ ಆಗಿರ್ಬೇಕು ಅಂತ ಆಸೆ ಪಡ್ತಿದ್ದೀನಿ, ಆದ್ರಿಂದಾನೇ ಯಾವಾಗ್ಲೂ ನಿನ್ನ ಹಿಂದೆನೆ ತಿರುಗಾಡ್ತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಒಂದು ಮನುಷ್ಯ ಮತ್ತೆ ಒಂದು ದೆವ್ವ ಹೇಗೆ ಫ್ರೆಂಡ್ ಆಗಿರೋದಕ್ಕೆ ಆಗುತ್ತೆ, ಏನಾದ್ರೂ ನಿನಗೆ ಹೇಳ್ಬೇಕು ಅಂದ್ರೆ ಕೇಳೋ, ಅದನ್ನ ನಾನು ಮಾಡ್ತೀನಿ, ಅದನ್ನ ಬಿಟ್ಟು ಬೇರೆ ಏನನ್ನು ನನ್ನ ಹತ್ರ ಕೇಳ್ಬೇಡ ಅಂತ ಹೇಳ್ಬೇಕಾದ್ರೆ ಹೆಲ್ಪ್ ಮಾಡ್ತೀಯಾ, ಸರಿ ನನಗೆ ನನ್ನ ಹೆಸರು ಏನು ಅಂತಾನು ಗೊತ್ತಿಲ್ಲ, ಮತ್ತೆ ನಾನು ಹೇಗೆ ಸತ್ಯ ಅಂತ ಕೂಡ ನನಗೆ ಗೊತ್ತಿಲ್ಲ, ಸೊ ಆ ವಿಷಯದ ಬಗ್ಗೆ ನೀನು ಕಂಡುಹಿಡಿದು ಕೊಡೋದಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ನನ್ನ ಜೊತೆ ಫ್ರೆಂಡ್ ಆಗ್ಬೇಕು ಅನ್ನೋದಕ್ಕಾಗಿ ನೀನು ಈ ರೀತಿ ಸುಳ್ಳನ್ನೆಲ್ಲ ಹೇಳ್ತಿದ್ಯಾ, ಛೇ ಆ ಕಡೆ ಹೋಗು ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಅಲ್ಲಿಂದ ಅವನ ಪಾಡಿಗೆ ನಡೆದು ಹೋಗ್ತಾನೆ. ಆವಾಗ ಮತ್ತೆ ನಮ್ಮ ಹೀರೋಯಿನ್ ದೆವ್ವ ಸುಳ್ಳೆಲ್ಲ ಹೇಳೋದಿಲ್ಲ ಕಣೋ ಅಂತ ಹೇಳಿ ನಮ್ಮ ಹೀರೋ ಅವನ ಹಿಂದೆನೆ ಬರ್ಬೇಕಾದ್ರೆ ಈ ರೀತಿ ನಮ್ಮ ಹೀರೋ ಒಬ್ಬೊಬ್ಬನೇ ಮಾತಾಡಿ ಬರ್ತಿರುವ ವಿಷಯವನ್ನ ಸೋನಿಯಾ ಮತ್ತೆ ಅವಳ ಫ್ರೆಂಡ್ ನೋಡ್ಬಿಡ್ತಾರೆ. ನೋಡ್ಬಿಟ್ಟು ಯಾರ ಜೊತೆನೂ ನೀನು ಮಾತಾಡಿ ಬರ್ತಿದ್ಯಾ ಅಂತ ಕೇಳಿದ್ರೆ ಇಲ್ಲ ನಾನು ಯಾರ ಜೊತೆನೂ ಮಾತಾಡ್ಲಿಲ್ಲ ಅಂತ ಹೇಳ್ತಾನೆ. ಸರಿ ಅವೆಲ್ಲ ಇರ್ಲಿ, ಕ್ಲಾಸ್ ರೂಮ್ ಅಲ್ಲಿ ಮಾಸ್ಕ್ ಅನ್ನ ಹಾಕೊಂಡಿದ್ದ ದೆವ್ವವನ್ನ ನೀನು ನೋಡ್ದೆ ತಾನೆ, ಹೌದು ಅದು ನಿನ್ನ ಜೊತೆ ಮಾತಾಡ್ತಾ ಯಾರನ್ನಾದ್ರೂ ರಿವೆಂಜ್ ತಗೋತೀನಿ ಅಂತ ಹೇಳ್ತಾ ಅಂತ ಕೇಳಿದ್ರೆ ನಮ್ಮ ಹೀರೋ ಇಲ್ಲ ಅಂತ ಹೇಳ್ತಾನೆ. ಆವಾಗ ಸೋನಿಯಾ ಹುಡುಗಿಯ ಬಾಯ್ ಫ್ರೆಂಡ್ ಮತ್ತೆ ಬಂದು ನಮ್ಮ ಹೀರೋನ ಹಿಡಿದು ಅವನನ್ನ ಹೊಡೆದು ಸೋನಿಯಾಳ ಹತ್ರ ಏನನ್ನ ಹೇಳ್ತಿದ್ದಾನೆ, ಯಾವ್ದ್ರ ಬಗ್ಗೆ ನಿನ್ನ ಜೊತೆ ಮಾತಾಡ್ದ ಅಂತ ಕೇಳ್ಬೇಕಾದ್ರೆ ಇಲ್ಲ ಅವನು ಆ ದೆವ್ವವನ್ನ ನೋಡ್ದೆ ಅಂತ ಹೇಳ್ದ ಅಂತ ಹೇಳಿದ್ರೆ ಅದಕ್ಕೆ ಬಾಯ್ ಫ್ರೆಂಡ್ ಏನು ನೀನು ನೋಡ್ದೇನೋ ಆ ದೆವ್ವವನ್ನ ಅಂತ ಕೇಳಿದ್ರೆ ಚೇಚೆ ಇಲ್ಲ ಆ ರೀತಿ ದೆವ್ವವನ್ನೆಲ್ಲ ನಾನು ನೋಡಿಲ್ಲ ಅಂತ ಹೀರೋ ಇವಾಗ ಸುಳ್ಳನ್ನ ಹೇಳ್ತಾನೆ. ಆದ್ರಿಂದ ಆ ಹುಡುಗರಿಗೆ ಸರಿ ಇದ್ರ ಮೇಲೆ ಇಲ್ಲಿ ನಿಂತ್ಕೋಬೇಡ ಅಂತ ಹೊಡೆದು ಓಡಿಸ್ಬಿಡ್ತಾರೆ ಹೀರೋವನ್ನ ಅಲ್ಲಿಂದ. ಅದರ ನಂತರ ನಮ್ಮ ಹೀರೋ ಲೋನ್ಲಿಯಾಗಿ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಬರ್ತಾಳೆ. ಲವ್ ಅವ್ರುಗಳು ಹಾಕಿ ನಿನ್ನನ್ನು ಹೊಡೆದ್ರು ತಾನೆ, ಯಾಕೆ ನೀನು ಮತ್ತೆ ಅವ್ರಿಗೆ ರಿಟರ್ನ್ ಹೊಡೆದಿಲ್ಲ ಅಂತ ಕೇಳಿದ್ರೆ ಯಾಕೆ ತಿರುಗಿಸಿ ಅವ್ರಿಗೆ ಹೊಡೆದ್ ಬಿಟ್ಟು ನಾನು ಹುಚ್ಚ ಅಂತ ಹೆಸರು ತಗೊಳ್ಳೋದಕ್ಕ, ಲವ್ ಇಲ್ಲಿ ನೋಡು ದೆವ್ವವನ್ನ ನೋಡುವ ಶಕ್ತಿ ಅನ್ನೋದು ತುಂಬಾನೇ ದೊಡ್ಡ ವರ, ಆ ವರ ಸಿಕ್ಕಿರೋದಕ್ಕೇನೆ ನಾನು ತಿಂಗಳು ಬೇರೆ ಸ್ಕೂಲ್ಗೆ ಚೇಂಜ್ ಆಗಿ ಹೋಗ್ತಿದ್ದೀನ ಇವಾಗ. ಲವ್ ಇಲ್ಲಿ ನೋಡು ನೀನು ಅನ್ಕೋತಿರೋದನ್ನ ಬಿಡು, ನಾನು ಹೇಳೋದನ್ನ ಕೇಳು, ಹೇ ನೀನು ಒಂದು ದೆವ್ವ, ಒಂದು ನಾರ್ಮಲ್ ಆದ ಆತ್ಮ, ನಿನಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಇಲ್ಲ, ಏನೂ ಇಲ್ಲ, ಮನುಷ್ಯರ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಆದ್ರಿಂದ ಇದ್ರ ಮೇಲೆ ನನ್ನ ಕಣ್ ಮುಂದೆ ಬಂದು ನೀನು ನಿಂತ್ಕೋಬೇಡ, ನಿನ್ನನ್ನು ನೋಡೋದಕ್ಕೇನೆ ನನಗೆ ಇಷ್ಟನೇ ಇಲ್ಲ ಅಂತ ಹೇಳ್ಬಿಟ್ಟು ಹೀರೋ ಅಲ್ಲಿಂದ ಹೊರಡ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ತಾಳೆ. ಇವಾಗ ಕಟ್ ಮಾಡಿ ಇನ್ನೊಂದು ಕಡೆ ಆ ಬ್ಯಾಡ್ ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲಿ ನೀನೋ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ಜಾಲಿಯಾಗಿ ಪಿಸಿಯಲ್ಲಿ ಗೇಮ್ ಅನ್ನ ಆಟಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವನ ಮನೆಯ ಡೋರು ಪಚಕ್ ಅಂತ ಆಟೋಮೆಟಿಕ್ ಲಾಕ್ ಆಗ್ಬಿಡುತ್ತೆ. ಇವನಿಗೆ ಇದು ಹೇಗೆ ಲಾಕ್ ಆಯ್ತು ಅಂತ ಹತ್ರ ಹೋಗಿ ನೋಡ್ತಾನೆ. ಅದರ ನಂತರ ಮತ್ತೆ ಅದನ್ನ ದೊಡ್ಡದಾಗಿ ಕೇರ್ ಮಾಡದೆ ಗೇಮ್ ಅನ್ನ ಆಟೋಡೋದಕ್ಕೆ ಶುರು ಮಾಡ್ತಾನೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಸ್ಕ್ರೀನ್ ಮಾತ್ರ ಆಫ್ ಆಗ್ಬಿಡುತ್ತೆ. ಆ ಸ್ಕ್ರೀನಿನ ಒಳಗಡೆ ಮಾಸ್ಕ್ ಹಾಕೊಂಡಿರುವ ದೆವ್ವ ಕಾಣುತ್ತೆ. ಇವಾಗ ಸಡನ್ ಆಗಿ ಹುಡುಗನನ್ನ ಹಿಡ್ಕೊಳ್ಳೋದಕ್ಕೆ ಬರ್ಬೇಕಾದ್ರೆ ಆವಾಗ ಯಾರೋ ಏನೋ ಗೊತ್ತಿಲ್ಲ ಆ ರೂಮ್ ಒಳಗಡೆ ಬಂದು ಆ ಹುಡುಗನ ಸರಿಯಾಗಿ ಟೈಟ್ ಆಗಿ ಹಿಡ್ಕೊಂಡು ಟೇಬಲ್ ಮೇಲೇನೆ ಆ ಹುಡುಗನ ತಲೆಯನ್ನ ಡೊಮ್ ಅಂತ ಹೊಡೆದು ಅವನ ತಲೆಯನ್ನ ಚಿಂದಿ ಮಾಡಿ ಸಾಯಿಸ್ತಾನೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಸ್ಕೂಲಲ್ಲಿ ಇವಾಗ ನೀನೋ ಹುಡುಗನು ಸ್ಕೂಲ್ಗೆ ಬರ್ದೇ ಇರುವ ವಿಷಯದ ಬಗ್ಗೆ ಸೋನಿಯಾ ಹುಡುಗಿ ಹೆದರಿ ಬೆದರಿ ನೋಡಿ ಮಾಡಿ ಎಲ್ಲರ ಹತ್ರನು ಮಾತಾಡ್ತಿರ್ತಾಳೆ. ನಂತರ ಕ್ಲಾಸ್ ಮುಗ್ದಾದ ಮೇಲೆ ನಮ್ಮ ಹೀರೋಯಿನ್ ಅನ್ನ ಹುಡುಕಾಡ್ತಿರ್ತಾನೆ. ಯಾಕೆಂದ್ರೆ ಅವಳು ಇಲ್ಲದೆ ನಮ್ಮ ಹೀರೋಗೆ ತುಂಬಾನೇ ಬೋರ್ ಆಗ್ತಿರುತ್ತೆ. ಅವಳನ್ನ ಬಿಟ್ಟುವೆ ನಮ್ಮ ಹೀರೋ ಅವನ ಕೈಯಲ್ಲಿ ಇರೋದಕ್ಕೆ ಆಗ್ತಿಲ್ಲ. ಹಾಗಿರ್ಬೇಕಾದ್ರೆ ಸ್ಕೂಲ್ ಸೆಕ್ಯೂರಿಟಿ ಅವರು ಪಕ್ಕದಲ್ಲಿ
ಒಂದು ಶೆಡ್ ರೀತಿ ಜಾಗ ಇರುತ್ತೆ, ಅಲ್ಲೇನೆ ಅವರು ಸ್ಟೇ ಆಗಿರ್ತಾರೆ. ಮೇ ಬಿ ಹೀರೋಯಿನ್ ಅಲ್ಲಿ ಏನಾದ್ರು ಇರ್ಬೇಕು ಅಂತ ಅನ್ಕೊಂಡು ಹೀರೋ ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಅದ್ರ ಒಳಗಡೆಯಿಂದ ಸೆಕ್ಯೂರಿಟಿ ಅವರು ಹೊರಗಡೆ ಬರ್ತಾರೆ. ಇಲ್ಲೇನು ನೀನು ಮಾಡ್ತಾ ಇದೀಯಾ, ಇದು ಸ್ಕೂಲಿನ ಪ್ರಾಪರ್ಟಿ, ಇದ್ರ ಒಳಗಡೆ ಎಲ್ಲ ಬರೋದಕ್ಕೆ ಅಲೋ ಇಲ್ಲ ಅಂತ ಹೇಳಿ ಹೀರೋವನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಅದರ ನಂತರ ನಮ್ಮ ಹೀರೋ ಹೀರೋಯಿನ್ ಅನ್ನು ಹುಡಿಕೊಂಡು ಡೈರೆಕ್ಟ್ ಆಗಿ ಬಸ್ ಸ್ಟ್ಯಾಂಡ್ ಗೆ ಬಂದ್ಬಿಡ್ತಾನೆ. ಅಲ್ಲಿಗೆ ಬಂದು ಒಂದೊಂದು ಬಸ್ ಆಗಿ ಹತ್ತಿ ಹೀರೋಯಿನ್ ಇರ್ತಿದಲ್ಲ ಅಂತ ಹುಡುಕಿ ನೋಡ್ತಿರ್ತಾನೆ. ಆದ್ರೆ ಒಂದು ಬಸ್ ಅಲ್ಲಿ ಕೂಡ ನಮ್ಮ ಹೀರೋಯಿನ್ ಇರೋದಿಲ್ಲ. ಅವಾಗ ಟಯರ್ಡ್ ಆಗಿ ನಮ್ಮ ಹೀರೋ ಒಂದು ಬಸ್ ಅನ್ನ ಬಿಟ್ಟು ಕೆಳಗಡೆ ಇಳಿಬೇಕಾದ್ರೆ ನೋಡಿದ್ರೆ ನಮ್ಮ ಹೀರೋಯಿನ್ ಒಂದು ಬಸ್ ಅಲ್ಲಿ ಕೂತಿರ್ತಾಳೆ. ಅವಾಗ ಹೀರೋ ಹೀರೋಯಿನ್ ಅನ್ನ ಮೀಟ್ ಮಾಡಿ, ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡು, ನಾನು ಏನು ಗೊತ್ತಿಲ್ಲದೆ ಆ ರೀತಿ ಎಲ್ಲ ಮಾತಾಡ್ಬಿಟ್ಟೆ. ಇದರ ನಂತರ ಮತ್ತೆ ನಾನು ಆ ರೀತಿ ಯಾವತ್ತೂ ಮಾತಾಡೋದಿಲ್ಲ, ಇನ್ ಮುಂದೆ ಯಾವಾಗ್ಲೂ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ಬೇಕಾದ್ರೆ ಹೀರೋಯಿನ್ವೇ ಸಮಾಧಾನ ಆಗ್ಬಿಟ್ಟು ಹಾಗೆ ಹೀರೋ ಜೊತೆಗೇನೆ ಬರ್ತಿರ್ತಾಳೆ. ಆ ರೀತಿ ಬರ್ತಿರ್ಬೇಕಾದ್ರೆ ಹೀರೋಯಿನ್ ನಿಜವಾಗ್ಲೂ ನಾನು ಯಾರು, ನನ್ನ ಹೆಸರು ಏನು ಅಂತಾನೆ ನನಗೆ ಗೊತ್ತಿಲ್ಲ, ಎಲ್ಲಿಂದ ನಾನು ಬಂದೆ, ನಾನು ಮನೆಯಿಂದ ತಪ್ಪಿಸ್ಕೊಬಿಟ್ಟಿದ್ದೀನ, ಇಲ್ಲ ನನಗಾಗಿ ಯಾರಾದ್ರೂ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋ ವಿಷಯ ಯಾವುದುವೇ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಹೌದು ಒಬ್ಬರು ವೆಯ್ಟ್ ಮಾಡ್ತಿದ್ದಾರೆ, ಯಾರು ಅಂತ ಹೀರೋಯಿನ್ ಕೇಳಿದ್ರೆ ಅದು ನಾನೇ ಅಂತ ಹೀರೋ ಹೇಳಿ ಅವಳನ್ನ ತುಂಬಾನೇ ಇಂಪ್ರೆಸ್ ಮಾಡ್ಬಿಡ್ತಾನೆ. ನಂತರ ಜಾಲಿಯಾಗಿ ಅವಳನ್ನ ಸೈಕಲ್ ಕರ್ಕೊಂಡು ಹೋಗ್ತಿರ್ತಾನೆ. ಇವಾಗ ಇನ್ನೊಂದು ಕಡೆ ನಿನೋ ಅಂತ ಒಬ್ಬ ಹುಡುಗ ಸತ್ತೋಗ್ಬಿಟ್ಟಿದ್ದಾನೆ ಅಲ್ವಾ. ಆಕ್ಚುಲಿ ಅವನು ಸತ್ತೋಗ್ಬಿಟ್ಟಿದ್ದಾನೆ ಅನ್ನೋ ವಿಷಯ ಇವ್ರುಗಳಿಗೆ ಗೊತ್ತಿಲ್ಲ, ಅವನು ಕಾಣೆಯಾಗ್ಬಿಟ್ಟಿದ್ದಾನೆ, ಮಿಸ್ ಆಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡಿರ್ತಾರೆ ಫ್ರೆಂಡ್ಸ್. ಸೊ ಇದರಿಂದ ಫ್ರೆಂಡ್ಸ್ ಏನಾರ ಮಾಡ್ತಾರೆ ಅಂದ್ರೆ ಅವನು ಯೂಸ್ ಮಾಡಿದ PC ಅಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ, ಅವನು ಎಲ್ಲಿದ್ದಾನೆ ಅನ್ನೋದಕ್ಕೆ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವನಿಗೆ ಕೊನೆದಾಗಿ ಅನಾಹುತ ನಡೆಯೋದಕ್ಕೂ ಮುಂಚೆ ಆ ಮಾಸ್ಕ್ ಹಾಕಿರುವ ದೆವ್ವ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟೆ ಜೋರಾಗಿ ಕಿರ್ಚಿರ್ತಾನೆ. ಸೊ ಇವನ ಸಾವಿಗುವೆ ಆ ಮಾಸ್ಕ್ ಹಾಕಿರುವ ದೆವ್ವನೇ ಕಾರಣ ಅನ್ನೋ ವಿಷಯವನ್ನ ಹುಡುಗರು ಅರ್ಥ ಮಾಡ್ಕೊತಾರೆ. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ನಮ್ಮ ಹೀರೋ ಹೀರೋಯಿನ್ ಅನ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಮನೆಗೇನೆ ಬಂದ್ಬಿಟ್ಟಿರ್ತಾನೆ. ಹೀರೋ ಅವನ ಮಾವನವರಿಗೂ ದೆವ್ವವನ್ನು ನೋಡುವ ಶಕ್ತಿ ಇರ್ತಿದೆ ಅಲ್ವಾ, ಆದ್ರಿಂದ ಅವರ ಕೈಯಲ್ಲೂ ನಮ್ಮ ಹೀರೋಯಿನ್ ಅನ್ನು ನೋಡೋದಕ್ಕೆ ಆಗ್ತಿದೆ. ಮತ್ತೆ ನಮ್ಮ ಹೀರೋಯಿನ್ ಒಂದು ದೆವ್ವ ಅನ್ನೋ ವಿಷಯವನ್ನೇ ಮರ್ತ್ಬಿಟ್ಟು ಅವಳ ಜೊತೆ ತುಂಬಾನೇ ಕ್ಲೋಸ್ ಆಗ್ತಿರ್ತಾನೆ. ಅವಾಗ ಅವರಿಬ್ಬರು ಫೋಟೋವನ್ನ ತಗೋಬೇಕಾದ್ರೆ ಆ ಫೋಟೋದಲ್ಲಿ ನಮ್ಮ ಹೀರೋ ಮಾತ್ರವೇ ಇರ್ತಾನೆ. ಅದ್ರ ಬಗ್ಗೆ ಯೋಚನೆ ಮಾಡಿ ನಮ್ಮ ಹೀರೋಯಿನ್ ತುಂಬಾನೇ ಫೀಲ್ ಮಾಡ್ಬೇಕಾದ್ರೆ ಆದ್ರಿಂದ ನಮ್ಮ ಹೀರೋ ಅವಳ ಮುಖವನ್ನ ಒಂದು ಡ್ರಾಯಿಂಗ್ ಆಗಿ ಬರೆದು ಅವಳಿಗೆ ತೋರಿಸ್ತಾನೆ. ಅದನ್ನು ನೋಡಿ ಹೀರೋಯಿನ್ ತುಂಬಾನೇ ಖುಷಿ ಆಗ್ತಾಳೆ. ಸೊ ಹಾಗೆ ನಮ್ಮ ಹೀರೋವನ್ನ ಟೈಟ್ ಆಗಿ ತಪ್ಕೋತಾಳೆ. ಇವಾಗ ನಮ್ಮ ಹೀರೋಯಿನ್ಗೆ ಅವಳ ಹೆಸರು ಏನು ಅನ್ನೋದು ಕೂಡ ಅವಳಿಗೆ ಗೊತ್ತಿಲ್ಲ ಅಲ್ವಾ, ಆದ್ರಿಂದ ಹೀರೋ ಹೀರೋಯಿನ್ಗೆ ವಿಂಡಿ ಅಂತ ಒಂದು ಹೆಸರನ್ನ ಇಡ್ತಾನೆ. ಅವಾಗ ಅವಳುವೆ ವಿಂಡಿ ಅನ್ನೋದಕ್ಕೆ ಏನು ಅರ್ಥ ಅಂತ ಕೇಳ್ಬೇಕಾದ್ರೆ ನೀನು ಯಾರ ಕಣ್ಣಿಗೂ ಕಾಣದೆ ಗಾಳಿ ರೀತಿ ಇರ್ತಿದ್ಯಲ್ವಾ, ಅದಕ್ಕಾಗಿ ನಿನಗೆ ವಿಂಡಿ ಅಂತ ಹೆಸರನ್ನ ಇಡ್ತಿದ್ದೀನಿ ಅಂತ ಹೀರೋ ಹೇಳ್ಬೇಕಾದ್ರೆ ಖುಷಿಯಲ್ಲಿ ನಮ್ಮ ಹೀರೋಯಿನ್ ಹಾಗೆ ಡ್ಯಾನ್ಸ್ ಹೊಡೆಯೋದಕ್ಕೇನೆ ಶುರು ಮಾಡ್ಕೊತಾವಳೆ. ಅದನ್ನ ನಮ್ಮ ಹೀರೋ ಹಾಗೆ ಮೈ ಮರೆತು ನೋಡ್ತಿರ್ಬೇಕಾದ್ರೆ ಇದನ್ನ ನೋಡಿದ ಮಾವನವರು, ನೀನು ಅನ್ಕೊಳ್ಳೋ ರೀತಿ ಅವಳೇನು ಜೀವಂತವಾಗಿ ಇರುವ ಮನುಷ್ಯ ಇಲ್ಲ, ಅವಳೊಂದು ದೆವ್ವ, ಅದನ್ನ ಯಾವತ್ತಿಗೂ ನೀನು ಮರ್ತು ಬಿಡಬೇಡ, ಹುಷಾರು ಅಂತ ಹೇಳಿ ಅಲ್ಲಿಂದ ಹೋಗ್ಬೇಕಾದ್ರೆ ನಂತರ ನಮ್ಮ ಹೀರೋಯಿನ್ ಜೊತೆಗೆ ಸೇರಿ ಡ್ಯಾನ್ಸ್ ಅನ್ನು ಹೊಡಿತಿರ್ತಾನೆ. ಇಬ್ಬರುವೆ ಜಾಲಿಯಾಗಿರ್ತಾರೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಕ್ಲಾಸ್ ರೂಮ್ ಅಲ್ಲಿ ನೋಡ್ಬೇಕಾದ್ರೆ ಎಕ್ಸಾಮ್ ಆಗಿರುತ್ತೆ, ಆದ್ರಿಂದ ರಿಸಲ್ಟ್ ಪೇಪರ್ಸ್ ಅನ್ನೆಲ್ಲ ಟೀಚರ್ ಸ್ಟೂಡೆಂಟ್ಸ್ ಗೆ ಕೊಡ್ತಿರ್ತಾರೆ. ಅದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡಿರೋದು ಸ್ಪೆಕ್ಸ್ ಅನ್ನ ಹಾಕೊಂಡಿದ್ದಾಳೆ ಅಲ್ವಾ ಎಲಿನಾ ಅಂತ ಒಬ್ಬಳು ಹುಡುಗಿ, ಇವಳೇನೆ. ಇವಳು ಈ ರೀತಿ ಜಾಸ್ತಿ ಮಾರ್ಕ್ಸ್ ಅನ್ನ ತಗೊಂಡಿರುವ ವಿಷಯ ಸೋನಿಯಾ ಹುಡುಗಿಗೆ ಒಂದು ಚೂರು ಇಷ್ಟನೇ ಆಗ್ತಿಲ್ಲ. ಆದ್ರಿಂದ ಆ ಹುಡುಗಿಗೆ ಹಾಕಿ ಸೋನಿಯಾ ಹೊಡಿತಿರ್ಬೇಕಾದ್ರೆ ನಮ್ಮ ಹೀರೋ ಸೋನಿಯಾಲನ್ನ ತೊಡೆದು ಏನಕ್ಕಾಗಿ ಅವರಿಗೆ ಹೊಡಿತಿದ್ದೀರಾ ನೀವು ಅಂತ ಸಪೋರ್ಟ್ ಮಾಡೋದಕ್ಕೆ ಬಂದ್ರೆ ನಮ್ಮ ಹೀರೋಗೂ ಹೊಡೆದು ಅವನಿಗೆ ಅಸಹ್ಯ ಮಾಡಿ ಅವನನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಆದ್ರೆ ನಮ್ಮ ಹೀರೋ ಅವನ ಕೈಯಲ್ಲಿ ಈ ವಿಷಯವನ್ನ ತಡ್ಕೊಳ್ಳೋಕೆನೆ ಆಗ್ತಿಲ್ಲ. ಯಾಕೆ ನನ್ನಿಂದ ಅವ್ರುಗಳನ್ನ ಹೊಡೆಯೋದಕ್ಕೆ ಆಗ್ತಿಲ್ಲ, ಯಾಕೆ ನಾನು ಇಷ್ಟೊಂದು ಇನ್ನೋಸೆಂಟ್ ಅಮಾಯಕನಾಗಿ ಇರ್ತಿದ್ದೀನಿ, ಹೆದರುಪುಗಳನ್ನಾಗಿ ಇರ್ತಿದ್ದೀನಿ ಅಂತ ಹುಡುಗ ಬೇಜಾರಾಗಿ ಅಪ್ಸೆಟ್ ಆಗ್ತಿರ್ಬೇಕಾದ್ರೆ ನಮ್ಮ ಹೀರೋನೇ ಅಲ್ಲಿಗೆ ಬಂದು ಏನೇನೋ ಮಾತಾಡಿ ನಮ್ಮ ಹೀರೋವನ್ನ ಸಮಾಧಾನ ಮಾಡ್ತಾವಳೆ. ಇವಾಗ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ಇವಾಗ ಬ್ಯಾಡ್ ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲಿ ರೋಮ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ರಾತ್ರಿ ಟೈಮ್ ಅಲ್ಲಿ ಆ ಸ್ಕೂಲ್ ಒಳಗಡೆ ಸುತ್ತಾಡ್ತಿರ್ತಾನೆ. ಏನಕ್ಕಾಗಿ ಅಂದ್ರೆ ನೆಕ್ಸ್ಟ್ ಒಂದು ಎಕ್ಸಾಮ್ ನಡೆಯಲಿದೆ. ಸೊ ಆ ಎಕ್ಸಾಮಿಗೆ ಆದ ಕ್ವಶನ್ ಪೇಪರ್ ಅನ್ನ ಕದ್ದು ಹೋಗೋದಕ್ಕಾಗಿ. ಅವಾಗ ಆ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಿರುವ ಸೆಕ್ಯೂರಿಟಿ ರೌಂಡ್ಸ್ ಬರ್ಬೇಕಾದ್ರೆ ಕ್ಲಾಸ್ ರೂಮ್ ಒಳಗಡೆ ಯಾರೋ ಇರೋ ರೀತಿನೇ ಅವರಿಗೆ ಫೀಲ್ ಆಗುತ್ತೆ. ಆದ್ರಿಂದ ಆ ಕ್ಲಾಸ್ ರೂಮ್ ಅನ್ನು ಓಪನ್ ಮಾಡಿ ಒಳಗಡೆ ಬಂದು ಸೆಕ್ಯೂರಿಟಿ ಅವರು ನೋಡ್ಬೇಕಾದ್ರೆ ಹುಡುಗ ಅವರ ಕಣ್ಣಿಗೆ ಬೀಳದೆ ಇರೋ ರೀತಿ ಒಂದು ಜಾಗದಲ್ಲಿ ಹೌಸ್ಕೊತಾನೆ. ನಂತರ ಸೆಕ್ಯೂರಿಟಿ ಅಲ್ಲಿಂದ ಹೋದ ಮೇಲೆ ಹೇಗೋ ಹುಡುಗ ಕಷ್ಟಪಟ್ಟು ಪ್ರಿನ್ಸಿಪಲ್ ಅವರ ರೂಮ್ ಒಳಗಡೆ ಹೋಗಿ ಅಲ್ಲಿರುವ ಕ್ವಶನ್ ಪೇಪರ್ ಅನ್ನು ಹಿಡಿದು ಬಿಡ್ತಾನೆ. ಅದನ್ನ ಫೋಟೋ ತಗೊಂಡು ಅವನ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾನೆ. ಅವಾಗ ಅವರುಗಳು ಏನನ್ನ ಮಾಡ್ತಾರೆ ಅಂತ ನೋಡಿ ಇವ್ರ ಕ್ಲಾಸ್ ಅಲ್ಲಿ ಚೆನ್ನಾಗಿ ಓದ್ತಾ ಇರ್ತಾಳೆ ಅಲ್ವಾ ಎಲಿನಾ ಅಂತ ಒಬ್ಬಳು ಹುಡುಗಿ, ಅವಳನ್ನ ಕಿಡ್ನಾಪ್ ಮಾಡಿ ತಗೊಂಡು ಬಂದು ಕಾರಲ್ಲಿ ಕೂರಿಸಿ ಈ ಕ್ವಶನ್ಸ್ ಗಾದ ಉತ್ತರ ಎಲ್ಲವನ್ನು ಬರ್ಕೊಡು ಅಂತ ಕೇಳ್ತಿರ್ತಾರೆ. ಇವಾಗ ಈ ಕಡೆ ಆ ರೋಮ್ ಹುಡುಗ ಒಂದು ರೆಸ್ಟ್ ರೂಮ್ ಒಳಗಡೆ ಹೋದ್ರೆ ಅಲ್ಲಿ ಇವನ ಫ್ರೆಂಡ್ ಆ ಲಿಸ್ ಹುಡುಗಿ ನನಗೆ ಹೆಲ್ಪ್ ಮಾಡೋ ಅಂತ ಕೂಗ್ತಿರೋ ರೀತಿ ಸದ್ದಾಗ್ತಿರುತ್ತೆ. ಆದ್ರಿಂದ ಈ ಹುಡುಗನು ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಆ ರೆಸ್ಟ್ ರೂಮ್ ಒಳಗಡೆ ಆ ಹುಡುಗಿ ಮೈ ಪೂರ್ತಿ ಫುಲ್ ಬ್ಲಡ್ ಸುರಿದು ವಿಯರ್ಡ್ ಆಗಿ ನಿಂತಿರ್ತಾಳೆ. ಅದು ಮಾತ್ರ ಇಲ್ಲ, ಸಡನ್ ಆಗಿ ಆ ಹುಡುಗಿನೇ ಆ ಮಾಸ್ಕ್ ಹಾಕಿರುವ ದೆವ್ವವಾಗಿ ಚೇಂಜ್ ಆಗ್ಬಿಡ್ತಾಳೆ. ಅದನ್ನ ನೋಡಿ ಹುಡುಗನು ಅಲ್ಲಿಂದ ಗೆದ್ದು ಬಿದ್ದು ಓಡಿ ಹೋಗೋದಕ್ಕೆ ಟ್ರೈ ಮಾಡ್ತಾನೆ. ಹಾಗೆ ಅವನ ಫ್ರೆಂಡ್ಸ್ಗೂ ಫೋನ್ ಕಾಲ್ ಮಾಡ್ತಾನೆ. ಆದ್ರೆ ಅವನ ಫ್ರೆಂಡ್ಸ್ ಇವಾಗ ಕ್ವಶನ್ ಪೇಪರ್ ಕೈಗೆ ಬಂದ್ಬಿಟ್ಟಿದೆಯಲ್ವಾ, ಇದ್ರ ಮೇಲೆ ಅವನ ಬಗ್ಗೆ ನಮಗೆ ಕೇರ್ ಇಲ್ಲ ಅನ್ನೋ ರೀತಿ ಅವನನ್ನ ಬಿಟ್ಟಾಕು, ಆಮೇಲೆ ಅವನ ಜೊತೆ ಮಾತಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋನ್ ಅನ್ನ ಪಿಕ್ ಮಾಡದೆ ಬಿಟ್ಬಿಡ್ತಾರೆ. ನಂತರ ಏನು ಈ ರೋಮ್ ಹುಡುಗನ ಕಥೆಯನ್ನು ಆ ದೆವ್ವ ಮುಗಿಸ್ಬಿಡುತ್ತೆ. ಹಾಗೆ ಬಾತ್ರೂಮ್ ನ ಒಳಗಡೆನೆ ನೀರಲ್ಲಿ ಅವನ ತಲೆಯನ್ನ ಮುಳುಗಿಸಿ ಅವನನ್ನ ಕ್ರೂರವಾಗಿ ಸಾಯಿಸುತ್ತೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆ ಕ್ಲಾಸ್ ರೂಮ್ ಅಲ್ಲಿ ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ ಗೆ ಈ ಬ್ಯಾಡ್ ಸ್ಟೂಡೆಂಟ್ಸ್ ಗ್ರೂಪ್ ಅಲ್ಲಿ ಇರ್ತಿರೋರು ಎಲ್ಲರೂ ಚೀಟಿಗಳನ್ನು ತಂದಿಟ್ಟು
ಕರೆಕ್ಟ್ ಆದ ಆನ್ಸರ್ಸ್ ಗಳನ್ನ ಮಾರ್ಕ್ ಮಾಡ್ತಿರ್ತಾರೆ. ಅದೇ ತರ ನಮ್ಮ ಹೀರೋನು ಎಕ್ಸಾಮ್ ಗೆ ಆನ್ಸರ್ ಅನ್ನ ಮಾರ್ಕ್ ಮಾಡಿಡೋಣ ಅಂತ ಅನ್ಕೋಬೇಕಾದ್ರೆ ಅವನ ಕೈಯಲ್ಲಿರುವ ಬ್ಯಾಂಡ್ ಮತ್ತೆ ಟೈಟ್ ಆಗುತ್ತೆ. ಮತ್ತೆ ಹಾಗೆ ಪೆನ್ಸಿಲ್ ಗಾಲಿಯಲ್ಲಿ ತೇಲಿ ಅವನ ಪೇಪರ್ ಮೇಲೆ ಗೀಜುತ್ತೆ. ಏನು ಅಂತ ನೋಡಿದ್ರೆ ಆಪೋಸಿಟ್ ಅಲ್ಲಿ ಆ ಮಾಸ್ಕ್ ದೆವ್ವ ಇರುತ್ತೆ. ನಮ್ಮ ಹೀರೋ ಅವನ ಕೈಯನ್ನು ಹಿಡಿದು ಪೇಪರ್ ಮೇಲೆ ಗೀಜಿಸ್ತಿರುತ್ತೆ. ಅದನ್ನು ನೋಡಿ ಹೆದರಿ ಹೀರೋ ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಆ ಕ್ಲಾಸ್ ರೂಮ್ ಅಲ್ಲಿ ಇರೋರಿಗೆಲ್ಲರೂ ನಮ್ಮ ಹೀರೋವನ್ನ ವಿಯರ್ಡ್ ಆಗಿ ನೋಡ್ತಾರೆ. ಇವಾಗ ಕಟ್ ಮಾಡಿದ ಮೇಲೆ ನಮ್ಮ ಹೀರೋ ಕ್ಲಾಸ್ ರೂಮ್ ಅನ್ನ ಬಿಟ್ಟು ಹೊರಗಡೆ ಬಂದಿರ್ತಾನೆ. ಆ ಮಾಸ್ಕ್ ದೆವ್ವದ ಡ್ರಾಯಿಂಗ್ ಅನ್ನ ನಮ್ಮ ಹೀರೋನ್ ಹತ್ರ ತೋರಿಸಿ, ದೆವ್ವವನ್ನ ನೀನು ಸ್ಕೂಲಲ್ಲಿ ನೋಡಿದ್ಯಾ ಅಂತ ಕೇಳಿದ್ರೆ, ಇಲ್ವಲ್ಲ, ಈ ದೆವ್ವವನ್ನ ನಾನು ನೋಡೇ ಇಲ್ವಲ್ಲ, ಯಾಕೆ ಇವಳು ಏನಾದ್ರೂ ನಿನಗೆ ಕಷ್ಟವನ್ನ ಕೊಟ್ಲಾ ಅಂತ ಹುಡುಗಿ ಕೇಳ್ತಾವಳೆ. ಹೌದು, ಬೆಳಗ್ಗೆ ನಾನು ಎಕ್ಸಾಮ್ ಅನ್ನು ಬರೀತಿರ್ಬೇಕಾದ್ರೆ ನನ್ನನ್ನು ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು ಅಂತ ಹೇಳಿದ ತಕ್ಷಣವೇ ನಮ್ಮ ಹೀರೋ ಹತ್ರ ಇರುವ ಡ್ರಾಯಿಂಗ್ ಪೇಪರ್ ಅನ್ನ ನಮ್ಮ ದೆವ್ವ ಹೀರೋಯಿನ್ ಕಿತ್ತು ಅದನ್ನ ಕೆಳಗಡೆ ಹಾಕಿ ಕಾಲಿಂದ ತುಳಿತಿರ್ತಾವಳೆ. ನೋಡ್ದ, ನಿನಗೆ ಕಷ್ಟವನ್ನ ಕೊಟ್ಟಿದ್ದ ದೆವ್ವವನ್ನ ನಾನು ಕಷ್ಟಕ್ಕೆ ಒಳಪಡಿಸಿದೆ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಇದನ್ನು ನೋಡಿ ಹೀರೋನು ನಗಾಡ್ತಾನೆ. ಇವಾಗ ಕಟ್ ಮಾಡಿದ್ರೆ ನಮ್ಮ ಹೀರೋ ಅವನ ಮಾವನವರು ಮನೆಯಲ್ಲಿ ಕೂತು ಒಂದು ನ್ಯೂಸ್ ಅನ್ನು ಓದುತ್ತಿರ್ತಾರೆ. ಅದರಲ್ಲಿ ನಮ್ಮ ಹೀರೋ ಇವಾಗ ಓದುತ್ತಿದ್ದಾನೆ ಅಲ್ವಾ ಸ್ಕೂಲ್, ಆ ಸ್ಕೂಲಲ್ಲಿ ಓದಿದ ಒಬ್ಬಳು ಹುಡುಗಿ, ಅವಳ ಹೆಸರು ತಿನಿ, ಅವಳು ಒಂದು ಬಸ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಲು ಅಂತ ಒಂದು ನ್ಯೂಸ್ ಅಲ್ಲಿ ಹಾಕಿರುತ್ತೆ. ಆವಾಗ ಕರೆಕ್ಟ್ ಆಗಿ ಮನೆ ಒಳಗಡೆ ಬರ್ತಿರುವ ಹೀರೋವನ್ನು ನೋಡಿ ಮಾವನವರು, ಲೋ ರಾಕ ನಿಂತ್ಕೋ, ನಿನಗೆ ನಿನ್ನ ಸ್ಕೂಲಲ್ಲಿ ತಿನಿ ಅಂತ ಯಾರಾದ್ರೂ ಹುಡುಗಿಯನ್ನ ಗೊತ್ತಾ ಅಂತ ಕೇಳಿದ್ರೆ ಹೀರೋ ಯೋಚನೆ ಮಾಡ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರಿಂದ ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಹೀರೋ ಸ್ಕೂಲಲ್ಲಿ ಆ ಸ್ಪೆಕ್ಸ್ ಹುಡುಗಿಯನ್ನ ನಿಲ್ಸಿ, ಸ್ಕೂಲಲ್ಲಿ ತಿನಿ ಅಂತ ಯಾರನ್ನಾದ್ರೂ ಹುಡುಗಿಯನ್ನ ನಿನಗೆ ಗೊತ್ತಾ, ಅದೇ ಬಸ್ ಆಕ್ಸಿಡೆಂಟ್ ಅಲ್ಲಿ ಕೂಡ ಸತ್ತೋಗ್ಬಿಟ್ಟು ಅವಳ ಬಗ್ಗೆನೇ ನಾನು ಕೇಳ್ತಿದ್ದೀನಿ ಅಂತ ಕೇಳ್ಬೇಕಾದ್ರೆ ಫಸ್ಟ್ ಆ ಹುಡುಗಿ ಯಾವುದಕ್ಕೂ ರಿಪ್ಲೈಯನ್ನ ಮಾಡೋದಿಲ್ಲ, ಬಾಯನ್ನೇ ಓಪನ್ ಮಾಡೋದಿಲ್ಲ. ಆದ್ರೆ ಅದರ ನಂತರ ನಮ್ಮ ಹೀರೋ ಸ್ವಲ್ಪ ರಿಕ್ವೆಸ್ಟ್ ಅನ್ನ ಮಾಡಿ ಕೇಳ್ಕೋಬೇಕಾದ್ರೆ ಅದರ ನಂತರವೇ ಆ ಹುಡುಗಿ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಹೌದು, ತಿನಿ ಅನ್ನೋ ಹುಡುಗಿ ಈ ಸ್ಕೂಲಲ್ಲಿ ಓದಿದ್ದು, ಸರಿ ಅವಳ ಫೋಟೋ ನಿನ್ನ ಹತ್ರ ಇರ್ತಿದೆ ಅಂತ ಕೇಳ್ಬೇಕಾದ್ರೆ, ಇಲ್ಲ ಅವಳ ಫೋಟೋ ನನ್ನ ಹತ್ರ ಇಲ್ಲ, ಮೇ ಬಿ ನಮ್ಮ ಸ್ಕೂಲ್ ಲೈಬ್ರರಿಯಲ್ಲಿ ಇರೋದಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾದ್ರೆ ತಕ್ಷಣವೇ ನಮ್ಮ ಹೀರೋ ಲೈಬ್ರರಿಗೆ ಹೋಗಿ ಆ ಹುಡುಗಿಯ ಫೋಟೋವನ್ನು ಹುಡುಕ್ತಾನೆ. ಆ ರೀತಿ ಹುಡುಕ್ಬೇಕಾದ್ರೆ ಸಡನ್ ಆಗಿ ನಮ್ಮ ಹೀರೋನ ಕೈಯಲ್ಲಿ ಇರ್ತಾ ಇರುವ ಬ್ಯಾಂಡ್ ಟೈಟ್ ಆಗುತ್ತೆ. ಏನು ಅಂತ ನೋಡಿದ್ರೆ ಆಪೋಸಿಟ್ ಅಲ್ಲಿ ಆ ಮಾಸ್ಕ್ ಅನ್ನ ಹಾಕೊಂಡಿರುವ ದೆವ್ವ ನಿಂತಿರುತ್ತೆ. ಅವಳ ಕೈಯಲ್ಲಿ ಒಂದು ಸಿಸರ್ ಇರುತ್ತೆ. ಸೊ ಇದನ್ನು ನೋಡಿ ಗಾಬರಿಯಾದ ನಮ್ಮ ಹೀರೋ ಆ ದೆವ್ವದ ಹತ್ರ, ನಿನಗೆ ಏನು ತಾನೇ ಬೇಕು, ಏನಕ್ಕಾಗಿ ನೀನು ನನ್ನನ್ನು ಹೆದರ್ಸ್ತಿದ್ಯಾ ಅಂತ ಹೇಳಿ ಕೇಳಿದ್ರೆ ಆ ಹುಡುಗಿ ಏನನ್ನು ಮಾತಾಡದೆ ಸಡನ್ ಆಗಿ ನಮ್ಮ ಹೀರೋ ಮೇಲ್ ಬಿದ್ದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಕೊಳ್ಳುತ್ತೆ ದೆವ್ವ. ಆವಾಗ ನಮ್ಮ ಹೀರೋ ಅವನ ಕೈಗೆ ಹಾಕೊಂಡಿರುವ ಬ್ಯಾಂಡ್ ನಮ್ಮ ಹೀರೋವನ್ನ ಕಾಪಾಡುತ್ತೆ. ಆವಾಗ್ಲೇ ನಮ್ಮ ಹೀರೋ ಆ ದೆವ್ವದ ಮುಖವನ್ನ ಚೆನ್ನಾಗಿ ನೋಡ್ತಾನೆ. ಅದು ಬೇರೆ ಯಾರು ಇಲ್ಲ, ದೆವ್ವ ನಮ್ಮ ಹೀರೋಯಿನ್ ಮಿನಿನೇ. ಹೇಗಿದೆ ನೋಡಿದ್ರೆ ಟ್ವಿಸ್ಟ್. ಇವಾಗ ನಮ್ಮ ಹೀರೋ ಹಾಕೊಂಡಿರುವ ಬ್ಯಾಂಡಿನ ಪವರ್ ಇಂದ, ಶಕ್ತಿಯಿಂದ ಅದರ ಆರವನ್ನ ತಡ್ಕೊಳಕ್ಕೆ ಆಗದೆ ಆ ದೆವ್ವ ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಅದರ ನಂತರ ನಮ್ಮ ಹೀರೋನಿಗೆ ಏನುವೇ ಗೊತ್ತಿಲ್ಲದಿರೋ ರೀತಿ ನಮ್ಮ ಹೀರೋ ಜೊತೆ ಮಾತಾಡೋದಕ್ಕೆ ಬರ್ಬೇಕಾದ್ರೆ ಹೀರೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾನೆ. ಸುಮ್ನೆ ಬಾಯಿಯನ್ನ ಮುಚ್ಚು, ನೀನೇನೆ ಆ ಮಾಸ್ಕ್ ದೆವ್ವ ಅನ್ನೋ ವಿಷಯವನ್ನ ನಾನು ಕೊಂಡಿಡ್ದು ಬಿಟ್ಟೆ, ಮತ್ತೆ ಕ್ಲಾಸ್ ಅಲ್ಲಿ ಇರುವ ಎಲ್ಲ ಹುಡುಗರನ್ನು ನೀನೇನೆ ಕೊಂದಿರೋದು ಅಂತ ಹೇಳ್ಬೇಕಾದ್ರೆ, ಲೋ ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ, ನಾನು ಏನನ್ನು ಮಾಡಿಲ್ಲ ಕೊಡೋ ಅಂತ ಹೀರೋಯಿನ್ ತುಂಬಾನೇ ರಿಕ್ವೆಸ್ಟ್ ಮಾಡಿ ಹೀರೋ ಹತ್ರ ಕೇಳ್ಕೊತಾಳೆ, ತುಂಬಾನೇ ಪ್ಲೀಸ್ ಮಾಡ್ತಿರ್ತಾಳೆ. ಆವಾಗ ಹೀರೋ, ನೀನು ಏನನ್ನು ಮಾತಾಡ್ಬೇಡ, ನಿನ್ನ ಹೆಸರನ್ನ ನಾನು ಕೊಂಡಿಡ್ದಾಯ್ತು, ನಿನ್ನ ಹೆಸರು ತಿನ್ನಿ ಅಂತ ಹೇಳಿದ ತಕ್ಷಣವೇ ಹಾಗೆ ಒಂದು ಫ್ಲಾಶ್ ಬ್ಯಾಕ್. ಆಕ್ಚುಲಿ ನಮ್ಮ ಹೀರೋಯಿನ್ ತಿನ್ನಿ ಇರ್ತಿದ್ದಾಳೆ ಅಲ್ವಾ, ಇವಳು ಬೇರೆ ಯಾರು ಇಲ್ಲ, ಈ ಸ್ಕೂಲ್ ಅಲ್ಲಿ ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಿದ್ದಾರೆ ಅಲ್ವಾ, ಅವರ ಮಗಳೇನೆ ಈ ತಿನಿ. ಅವಳುವೇ ನಮ್ಮ ಹೀರೋ ಓದುತ್ತಾ ಇರುವ ಇದೇ ಸ್ಕೂಲ್ ಅಲ್ಲಿ ಅದೇ ಕ್ಲಾಸ್ ರೂಮ್ ಅಲ್ಲಿ ಓದಿದಾಳೆ. ಮತ್ತೆ ಈ ಬ್ಯಾಡ್ ಸ್ಟೂಡೆಂಟ್ಸ್ ಗ್ರೂಪ್ ಇರ್ತಿದ್ದಾರೆ ಅಲ್ವಾ, ಅವ್ರುಗಳು ಮಾಡುವ ತೀಟ್ಲೆ ಕ್ವಾಟ್ಲೆ ಅದ್ರ ಬಗ್ಗೆ ಎಲ್ಲ ಮ್ಯಾನೇಜ್ಮೆಂಟ್ ಗೂ ಕಂಪ್ಲೇಂಟ್ ಅನ್ನ ಮಾಡಿದಾಳೆ. ಸೊ ಈ ವಿಷಯ ಗೊತ್ತಾಗಿದ್ದ ಬ್ಯಾಡ್ ಸ್ಟೂಡೆಂಟ್ಸ್ ಗ್ಯಾಂಗು ಸುಮ್ನಿರ್ತಾರೆ. ಆದ್ರಿಂದ ಅವ್ರುಗಳು ಏನನ್ನ ಮಾಡಿದ್ದಾರೆ ಅಂದ್ರೆ, ಎಷ್ಟು ಧೈರ್ಯ ಇದ್ರೆ ಈ ವಿಷಯದ ಬಗ್ಗೆ ನೀನು ಮ್ಯಾನೇಜ್ಮೆಂಟ್ ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತೀಯ, ನಮ್ಮ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿರ್ತೀಯ, ಇವಾಗ ಮತ್ತೆ ಇನ್ನೊಂದು ವಿಷಯವನ್ನ ಮಾಡ್ತೀವಿ, ಅದರ ನಂತರ ನಿನ್ನ ಕೈಯಲ್ಲಿ ಆದ್ರೆ ಮತ್ತೆ ಈ ವಿಷಯವನ್ನ ತಗೊಂಡು ಹೋಗಿ ಮ್ಯಾನೇಜ್ಮೆಂಟ್ ಗೆ ಕಂಪ್ಲೇಂಟ್ ಅನ್ನ ಮಾಡು ನೋಡೋಣ ಅಂತ ಹೇಳ್ಬಿಟ್ಟು ಲೈಟರ್ ಅನ್ನ ಯೂಸ್ ಮಾಡಿ ಅವಳ ಮುಖವನ್ನು ಸುಟ್ಟು ಅವಳ ಕೂದಲನ್ನೆಲ್ಲ ಕಟ್ ಮಾಡಿ ಅವಳಿಗೆ ಮಾಡಬಾರ್ದ ಟಾರ್ಚರ್ ಅನ್ನೆಲ್ಲ ಮಾಡಿದ್ದಾರೆ. ಯಾಕೆ ಅದರ ನಂತರ ಕೂಡ ಡೈಲಿ ನಮ್ಮ ಹುಡುಗಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವಳಿಗೆ ಅಷ್ಟೊಂದು ರ್ಯಾಗಿಂಗ್ ಟೀಸಿಂಗ್ ಅಂತ ಮಾಡಿ ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನ ಮಾಡಿದ್ದಾರೆ. ಅವನ್ನೆಲ್ಲ ತಡ್ಕೊಳಕ್ಕೆ ಆಗದೆ ಆ ಹುಡುಗಿ ದಿನಾಲೂ ನರಳುತ್ತಿರ್ತಾಳೆ. ಯಾಕೆ ಈ ವಿಷಯ ಅವಳ ತಂದೆಗೆ ಕೂಡ ಗೊತ್ತಿರುತ್ತೆ. ಇದ್ರುವೆ ಆ ಸ್ಕೂಲಲ್ಲಿ ಓದುತ್ತಿರೋರು ಎಲ್ಲರೂ ದೊಡ್ಡ VIP ಗಳ ಮಕ್ಕಳು. ಆದ್ರಿಂದ ಸೆಕ್ಯೂರಿಟಿ ಅವರು ಮ್ಯಾನೇಜ್ಮೆಂಟ್ ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರು ಕೂಡ ಅವ್ರುಗಳು ದೊಡ್ಡದಾಗಿ ಇದ್ರ ಬಗ್ಗೆ ಕೇರ್ ಮಾಡೋದಿಲ್ಲ. ಆದ್ರಿಂದ ಪಾಪ ಆ ತಿನಿ ಹುಡುಗಿನೂ ಇವ್ರುಗಳು ಕೊಡುವ ಟಾರ್ಚರ್ ಅನ್ನ ತಡ್ಕೊಂಡು ನೋಡಿದ್ಲು. ಆದ್ರೆ ಒಂದು ಸ್ಟೇಜ್ ಗೆ ನಂತರ ಅವ್ರುಗಳು ಕೊಡ್ತಾ ಇರುವ ಟಾರ್ಚರ್ ಅನ್ನ ತಡ್ಕೊಳಕ್ಕೆ ಆಗದೆ ಈ ಊರನ್ನ ಬಿಟ್ಟೆ ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ಅವರ ತಂದೆಗೆ ಕೂಡ ಹೇಳ್ದೆ ಮಾಡದೆ ಹುಡುಗಿ ಟ್ರೈ ಮಾಡಿರ್ತಾಳೆ. ಈ ವಿಷಯ ಗೊತ್ತಾಗಿ ನಮ್ಮ ಹೀರೋಯಿನ್ ಅವರ ತಂದೆ ಅವಳನ್ನ ಹೋಗ್ಬಾರ್ದು ಅಂತ ಅವಳನ್ನ ತಡೆಯೋದಕ್ಕಾಗಿ ತುಂಬಾನೇ ಟ್ರೈ ಮಾಡಿರ್ತಾರೆ. ಆದ್ರೆ ಹಾಗಿರ್ಬೇಕಾದ್ರೆ ಸ್ಪೀಡ್ ಆಗಿ ಬಂದಿದ್ದ ಒಂದು ಬಸ್ ಆ ಹುಡುಗಿ ಮೇಲೆ ಆಕ್ಸಿಡೆಂಟ್ ಅನ್ನ ಮಾಡಿ ಅವಳ ಮೇಲೆ ಹತ್ತಿ ಗಾಡಿ ಮುಂದೆ ಹೋಗ್ಬಿಡುತ್ತೆ. ಸ್ಪಾಟ್ ಅಲ್ಲೇ ಹುಡುಗಿ ಸತ್ತೋಗ್ಬಿಟ್ಟಿರ್ತಾಳೆ. ಸೊ ಈ ವಿಷಯದ ಬಗ್ಗೆ ಎಲ್ಲ ಇವಾಗ ಕಾನ್ಶಿಯಸ್ ಗೆ ಬಂದಿದ್ದ ಹೀರೋಯಿನ್ ಹೀರೋ ಹತ್ರ ಹೇಳ್ಬಿಟ್ಟು ಆ ಮಾಸ್ಕ್ ದೆವ್ವದ ಬಗ್ಗೆ ಸತ್ಯವಾಗ್ಲೂ ನನಗೆ ಏನುವೇ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಏನನ್ನು ಮಾತಾಡದೆ ಅಲ್ಲಿಂದ ಕೋಪದಿಂದ ಹೊರಗಡೆ ಹೋಗ್ಬಿಡ್ತಾನೆ. ಆ ರೀತಿ ಹೋಗಿದ್ದ ನಮ್ಮ ಹೀರೋ ಹೊರಗಡೆ ನಿಂತಿದ್ದ ಸಾವುಕಾರ ಹುಡುಗನನ್ನ ಹಿಡಿದು ನೀನೇನೆ ಕೊಡೋ ತಿನಿ ಹುಡುಗಿ ಸತ್ತಿದ್ದಕ್ಕೆ ಕಾರಣ ಅಂತ ಹೇಳಿ ಜೋರಾಗಿ ಹೊಡಿತಿರ್ತಾನೆ. ಅದರ ನಂತರ ಹಾಗೆ ಮನೆಗೆ ಬಂದು ನಡೆದಿದ್ದ ವಿಷಯ ಎಲ್ಲವನ್ನು ಅವರ ಮಾವನಿಗೆ ಹೇಳ್ತಾನೆ.
ಹೇಳ್ತಾನೆ. ಆವಾಗ್ಲೇನೆ ಅವರು ಒಂದು ವಿಷಯವನ್ನ ಹೇಳ್ತಾರೆ, ಈ ರೀತಿ ನಿಜವಾಗ್ಲೂ ತಿನ್ನಿಗೆ ಆ ಮಾಸ್ಕ್ ದೆವ್ವದ ಬಗ್ಗೆ ಏನುವೇ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ, ಹೇಗೆ ಮಾವ ನೀವು ಅದನ್ನ ಸ್ಟ್ರಾಂಗ್ ಆಗಿ ಹೇಳ್ತಿದ್ದೀರಾ ಅಂತ ಹುಡುಗ ಕೇಳಿದ್ರೆ, ಹೌದು ಕಣು, ನನಗೆ ಗೊತ್ತಿದ್ದ ಆ ಹುಡುಗಿ ಡೆಡ್ ಬಾಡಿಯನ್ನು ಯೂಸ್ ಮಾಡಿ ಯಾರೋ ಶೂನ್ಯವನ್ನ ಮಾಡಿದ್ದಾರೆ, ಮಾಟ ಮಂತ್ರ ಮಾಡಿದ್ದಾರೆ. ಆ ರೀತಿ ಮಾಡಿದ್ರಿಂದ ಹುಡುಗಿ ಮನಸ್ಸೊಳಗಡೆ ಇರ್ತಾ ಇದ್ದ ಕೋಪ, ದುಃಖ, ಆವೇಶ, ನೋವು ಎಲ್ಲವೂ ಒಟ್ಟಿಗೆ ಸೇರಿ ಮಾಸ್ಕ್ ದೆವ್ವ ಅನ್ನೋಂತಹ ಒಂದು ದೆವ್ವ ಕ್ರಿಯೇಟ್ ಆಗಿದೆ. ಅದೇನೆ ಮಿಕ್ಕಿರುವ ಹುಡುಗರು ಎಲ್ಲರನ್ನು ಸಾಯಿಸ್ತಿರೋದು ಅಂತ ಹೇಳ್ತಾರೆ. ಸೊ ಆ ದೆವ್ವವನ್ನ ಟೂ ಫೇಸ್ ದೆವ್ವ ಅಂತ ಕೂಡ ಹೇಳ್ತಾರೆ. ಈ ತಿನ್ನಿ ಅನ್ನೋ ಹುಡುಗಿ ದೆವ್ವ ಕೂಡ ಒಳ್ಳೆ ಆದ್ರೆ ಅವಳನ್ನ ಕಂಟ್ರೋಲ್ ಮಾಡ್ತಾ ಇರೋದು ಆ ಮಾಸ್ಕ್ ದೆವ್ವ. ಅದ್ರ ಬಗ್ಗೆ ಆ ಒಳ್ಳೆ ದೆವ್ವ ಮಿನ್ನಿಗೇನೆ ಗೊತ್ತಿಲ್ಲ. ಮತ್ತೆ ಈ ಶೂನ್ಯವನ್ನ ಯಾರು ಮಾಡಿರ್ತಾರೆ ಅನ್ನೋ ವಿಷಯ ಕೂಡ ನನಗೆ ಚೆನ್ನಾಗಿ ಗೊತ್ತು. ಇದನ್ನ ಖಂಡಿತ ಮಾಡಿರೋದು ಬೇರೆ ಯಾರು ಇಲ್ಲ, ಆ ತಿನ್ನಿ ಹುಡುಗಿಯ ತಂದೆನೇ ಇರ್ಬೇಕು, ಆ ಸೆಕ್ಯೂರಿಟಿನೇ ಇರ್ಬೇಕು. ಯಾಕೆಂದ್ರೆ ಅವರು ಒಂದು ಸಲ ನನ್ನ ಹತ್ರ ಬಂದು ಈ ಶೂನ್ಯದ ಬಗ್ಗೆ ಹೇಳ್ಕೊಡು ಅಂತ ಕೇಳಿದ್ರು, ತುಂಬಾನೇ ಪ್ಲೀಸ್ ಮಾಡಿದ್ರು. ನಾನು ಆಗೋದೇ ಇಲ್ಲ ಅಂತ ಹೇಳಿ ಅವರನ್ನ ಕಳಿಸ್ಬಿಟ್ಟೆ ಅಂತ ಹೇಳ್ಬೇಕಾದ್ರೇನೆ ಇವಾಗ್ಲೇನೆ ನಮ್ಮ ಹೀರೋಗೆ ಎಲ್ಲ ವಿಷಯವೇ ಅರ್ಥ ಆಗ್ಲಿಕ್ಕೆ ಬರುತ್ತೆ. ನಮ್ಮ ಹೀರೋಯಿನ್ ಸುಮ್ನೆ ಏನು ನಮ್ಮ ಹೀರೋ ಹತ್ರ ಬಂದಿಲ್ಲ, ಆ ಮಾಸ್ಕ್ ದೆವ್ವ ನಮ್ಮ ಹೀರೋಯಿನ್ ಕಂಟ್ರೋಲ್ ಮಾಡಿನೇ ಅವಳು ಯಾರು ಏನು ಅನ್ನೋ ವಿಷಯವನ್ನೇ ಅವಳ ತಲೆಯಿಂದ ತೆಗೆದುಬಿಟ್ಟಿದೆ. ಆದ್ರಿಂದಾನೇ ಹೆಲ್ಪ್ ಅನ್ನ ಕೇಳಿ ನಮ್ಮ ಹೀರೋ ಹತ್ರ ಬಂದಿದ್ದಾಳೆ. ಆವಾಗ ನಮ್ಮ ಹೀರೋನು ತಕ್ಷಣವೇ ಈ ವಿಷಯ ಎಲ್ಲವನ್ನು ತಡೆದು ನಿಲ್ಸೋದಕ್ಕಾಗಿ ಹೊರಡಬೇಕಾದ್ರೆ ಅವನ ಡ್ರಾಯಿಂಗ್ ಬುಕ್ ಕೆಳಗಡೆ ಬೀಳುತ್ತೆ. ಅದರಲ್ಲಿ ಒಂದು ಚಿಕ್ಕ ಹುಡುಗಿಯ ಡ್ರಾಯಿಂಗ್ ಅನ್ನ ಬರ್ದಿಟ್ಟಿರ್ತಾನೆ. ಅದನ್ನ ನೋಡಿ ಇವಾಗ ತುಂಬಾನೇ ಶಾಕ್ ಆಗ್ತಾನೆ. ಇವಾಗ ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಅವರ ತಂದೆ ಆ ಸೆಕ್ಯೂರಿಟಿ ಇರ್ತಿದ್ದಾರೆ ಅಲ್ವಾ, ಆ ದೊಡ್ಡ ಸಾಹುಕಾರ ಹುಡುಗನನ್ನ ಸಾಯಿಸೋದಕ್ಕೆ ಅವರು ರೆಡಿ ಆಗ್ಬಿಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಅವನ ಮನೆ ಒಳಗಡೆನೆ ನುಗ್ಗಿ ಅವನನ್ನ ಸಾಯಿಸೋದಕ್ಕೆ ಅಟೆಂಪ್ಟ್ ಅನ್ನ ಮಾಡ್ಬೇಕಾದ್ರೆ ಆವಾಗ ಆ ಹುಡುಗ ಹೇಗೋ ಅವರ ಹತ್ರದಿಂದ ಎಸ್ಕೇಪ್ ಆಗಿ ಆ ಸೋನಿಯಾ ಹುಡುಗಿಗೆ ಕಾಲ್ ಅನ್ನ ಮಾಡಿ, ಈ ತರ ಇಲ್ಲಿವರೆಗೂ ನಡೆದಿದ್ದ ಮರ್ಡರ್ಸ್ ಎಲ್ಲದಕ್ಕೂ ಕಾರಣ ಆ ಮಾಸ್ಕ್ ದೆವ್ವ ಏನೂ ಇಲ್ಲ, ತಿನ್ನಿ ಅವಳ ತಂದೆ ಆ ಸೆಕ್ಯೂರಿಟಿನೇ, ಸೊ ನೀನು ಬೇಗನೆ ಹೊರಟು ಸ್ಕೂಲ್ಗೆ ಬಾ ಅಂತ ಹೇಳ್ಬೇಕಾದ್ರೆ ಆ ಹುಡುಗಿನ ಸ್ಕೂಲ್ಗೆ ಹೊರಡುತ್ತಾಳೆ. ಅಂಡ್ ಅದೇ ಸಮಯದಲ್ಲಿ ನಮ್ಮ ತಿನ್ನಿ ಹುಡುಗಿ ಎಷ್ಟೇ ಸಲ ರಿಕ್ವೆಸ್ಟ್ ಮಾಡಿ ಕಂಪ್ಲೇಂಟ್ ಅನ್ನ ಮಾಡಿದ್ರು ಕೂಡ ಯಾವುದಕ್ಕೂ ಆಕ್ಷನ್ ಅನ್ನ ತಗೊಳ್ದೆ ಹಾಗೆ ಎಲ್ಲವನ್ನು ಬಿಟ್ಬಿಟ್ಟಿದ್ಲಲ್ವಾ ಸ್ಕೂಲಿನ ಪ್ರಿನ್ಸಿಪಲ್. ಆದ್ರಿಂದ ಇವಾಗ ಮಾಸ್ಕ್ ದೆವ್ವ ಪ್ರಿನ್ಸಿಪಲ್ ಅವಳ ಕಥೆಯನ್ನು ಕೂಡ ಮುಗಿಸ್ಬಿಡುತ್ತೆ. ಇವಾಗ ಅದ್ರ ನಂತರ ಸಾವುಕಾರ ಹುಡುಗ ಮತ್ತೆ ಸೋನಿಯಾ ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಈ ಸೆಕ್ಯೂರಿಟಿ ಅವರು ಸ್ಟೇ ಆಗಿರ್ತಾರೆ ಅಲ್ವಾ, ಅಲ್ಲಿಗೆ ಹೋಗ್ತಾರೆ. ಅದ್ರ ಒಳಗಡೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಡೋರ್ ಇರುತ್ತೆ, ಅದು ಬಡಬಡ ಅಂತ ಬಡ್ಕೊಳ್ಳುತ್ತೆ. ಅದು ಏನು ಅಂತ ಆ ಹುಡುಗ ನೋಡೋದಕ್ಕೆ ಮುಂದೆ ಹೋಗ್ಬೇಕಾದ್ರೆ ಅವಾಗ ಸಡನ್ ಆಗಿ ಸೆಕ್ಯೂರಿಟಿ ಅವರು ಜಂಪ್ ಮಾಡಿ ಅವನಿಗೆ ಹೊಡೆದು ಕೆಳಗಡೆ ಬೀಳ್ಸಿ ಒಂದು ಕಬ್ಬಿಣದ ರಾಡ್ ಅನ್ನು ಯೂಸ್ ಮಾಡಿ ಅವನ ತಲೆಗೆನೆ ಪಟಾರ್ ಪಟರ್ ಅಂತ ಹೊಡೆದು ಅವನ ಕಥೆಯನ್ನು ಅಲ್ಲೇನೆ ಮುಗಿಸ್ತಾರೆ. ಅವಾಗ ನೋಡಿ ಸತ್ತೋಗಿದ್ದ ಹುಡುಗರ ಡೆಡ್ ಬಾಡಿ ಎಲ್ಲವೇ ಈ ಜಾಗದಲ್ಲೇ ಇರುತ್ತೆ, ಎಲ್ಲರನ್ನು ಇವರೇನೆ ಕೊಂದಿದ್ದಾರೆ ಅನ್ಸುತ್ತೆ. ಅದು ಮಾತ್ರ ಇಲ್ಲ, ಮಾಸ್ಕ್ ದೆವ್ವದ ರೂಪ ಕೂಡ ಇವರ ಮೈ ಒಳಗಡೆನೆ ಇರುತ್ತೆ. ಅದರ ನಂತರ ಏನು ಅವಳ ತಲೆಗೂ ಜೋರಾಗಿ ಹೊಡೆದು ಸೋನಿ ಅವಳ ಕಥೆಯನ್ನು ಮುಗಿಸ್ತಾರೆ. ಇದರ ನಂತರವೇ ನಮ್ಮ ಹೀರೋ ಆ ಜಾಗಕ್ಕೇನೆ ಬರ್ತಾನೆ. ಅಲ್ಲಿಗೆ ಬಂದು ಸತ್ತೋಗಿ ಬಿದ್ದಿರುವ ಬ್ಯಾಡ್ ಸ್ಟೂಡೆಂಟ್ಸ್ ಗಳಿನ ಡೆಡ್ ಬಾಡಿಯನ್ನು ನೋಡಿ ತುಂಬಾನೇ ಹೆದರ್ಕೊತಾನೆ. ಆವಾಗ ಅವನಿಗೆ ಆಪೋಸಿಟ್ ಅಲ್ಲಿ ಒಂದು ದೊಡ್ಡ ಡೋರ್ ಇರುತ್ತೆ. ಅದನ್ನ ನಮ್ಮ ಹೀರೋ ಓಪನ್ ಮಾಡಿ ನೋಡ್ಬೇಕಾದ್ರೆ ಅದ್ರ ಒಳಗಡೆನೆ ಆ ಸೆಕ್ಯೂರಿಟಿ ಅಪ್ಪ ಅವರು ಅವರ ಮಗಳ ಡೆಡ್ ಬಾಡಿಯನ್ನ ಇಟ್ಟು, ಅಂದ್ರೆ ನಮ್ಮ ಮಿನ್ನಿ ಹೀರೋಯಿನ್ ಅವರ ಬಾಡಿಯನ್ನ ಇಟ್ಟು ಶೂನ್ಯವನ್ನ ಮಾಡಿರ್ತಾರೆ. ಅದು ಹೇಗೆ ಅಂದ್ರೆ ಸೆಲೆಕ್ಟೆಡ್ ಆಗಿ 4 ಹುಡುಗರ ಫೋಟೋಸ್ ಅನ್ನ ಇಟ್ಟು ಮಾತ್ರ ಮಾಡಿಲ್ಲ. ಹೀರೋ ಅವನ ಕ್ಲಾಸ್ ಅಲ್ಲಿ ಇರ್ತಾ ಇರುವ ಎಲ್ಲಾ ಸ್ಟೂಡೆಂಟ್ಸ್ ಅವರುಗಳ ಕಥೆಯನ್ನು ಮುಗಿಸ್ಬೇಕು ಅಂತಾನೆ ಕ್ಲಾಸ್ ರೂಮಿನ ಗ್ರೂಪ್ ಫೋಟೋ ಇರುತ್ತೆ ಅಲ್ವಾ, ಅದನ್ನ ಇಟ್ಟು ಈ ಶೂನ್ಯವನ್ನ ಮಾಡಿರ್ತಾರೆ. ಸೊ ಇದನ್ನ ನೋಡಿ ಶಾಕ್ ಆಗಿದ್ದ ನಮ್ಮ ಹೀರೋ ಮಿಕ್ಕಿರುವ ಸ್ಟೂಡೆಂಟ್ಸ್ ಗಳನ್ನ ಕಾಪಾಡಬೇಕು ಅಂತ ಸ್ಕೂಲ್ಗೆ ಓಡಿ ಹೋಗ್ಬೇಕಾದ್ರೆ ಇನ್ನೊಂದು ಕಡೆ ನಮ್ಮ ಹೀರೋವನ ಜೀವಕ್ಕೂ ಅಪಾಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಮಾವನವರು ಮನೆಯಲ್ಲಿ ಏನೋ ಒಂದು ಪೂಜೆಯನ್ನ ಮಾಡ್ತಿರ್ತಾರೆ. ಇವಾಗ ಈ ಕಡೆ ನಮ್ಮ ಹೀರೋಯಿನ್ ಸಾಯಿಸಬೇಕು ಅಂತ ಅನ್ಕೊಂಡಿರುವ ಎಲ್ಲ ಸ್ಟೂಡೆಂಟ್ಸ್ ಇಂಡೋರ್ ಪ್ಲೇ ಗ್ರೌಂಡ್ ರೂಮ್ ಅಲ್ಲಿ ಸಿಗೋಕೆ ಬಿಡ್ತಾರೆ. ಡೋರ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಆವಾಗ ಜಾಗಕ್ಕೆ ಸೆಕ್ಯೂರಿಟಿ ಮೈ ಒಳಗಡೆ ಇರ್ತಾ ಇರುವ ಮಾಸ್ಕ್ ದೇವ ಬಂದ್ಬಿಟ್ಟು ಎಲ್ಲ ಜಾಗಕ್ಕೂ ಪೆಟ್ರೋಲ್ ಅನ್ನು ಸುರಿದು ಎಲ್ಲಾ ಸ್ಟೂಡೆಂಟ್ಸ್ ಗೂ ಬೆಂಕಿಯನ್ನು ಕಚ್ಚೋದಕ್ಕೆ ನೋಡ್ಬೇಕಾದ್ರೆ ಅವಾಗ ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹೀರೋ ಹಾರಿ ಆ ಲೈಟರ್ ನ ಕ್ಯಾಚ್ ಮಾಡ್ಕೊತಾನೆ. ಆದ್ರಿಂದ ಟೆನ್ಷನ್ ಆಗಿದ್ದ ದೆವ್ವ ನಮ್ಮ ಹೀರೋವನ್ನ ಸಾಯಿಸೋದಕ್ಕಾಗಿ ಬರ್ಬೇಕಾದ್ರೆ ಅವನ ಕೈಯನ್ನು ಯೂಸ್ ಮಾಡಿ ತಡಿತಾನೆ. ಆವಾಗ ಅವನ ಹಾಕೊಂಡಿರುವ ಬ್ಯಾಂಡಿನ ಶಕ್ತಿ ಆ ಸೆಕ್ಯೂರಿಟಿ ಬಾಡಿಯಿಂದ ಆ ದೆವ್ವವನ್ನ ಸೆಪರೇಟ್ ಆಗಿ ಹೊರಗಡೆ ತೆಗೆದ್ಬಿಡುತ್ತೆ. ಇದರಿಂದ ಇನ್ನವೇ ಟೆನ್ಷನ್ ಆಗಿದ್ದ ಮಾಸ್ಕ್ ದೆವ್ವ ನಮ್ಮ ಹೀರೋವನ್ನ ಸಾಯಿಸೋದಕ್ಕಾಗಿ ತುಂಬಾನೇ ಕಾತರದಿಂದ ಬರುತ್ತೆ. ಆವಾಗ ಹೀರೋ ಅದಕ್ಕೆ ಒಂದು ಬುಕ್ ಅನ್ನು ತೋರಿಸ್ತಾನೆ. ಅದ್ರ ಒಳಗಡೆ ಒಂದು ಪುಟ್ಟ ಹುಡುಗಿಯ ಡ್ರಾಯಿಂಗ್ ಕೂಡ ಇರುತ್ತೆ. ಇವಾಗ್ಲೇ ಇನ್ನೊಂದು ದೊಡ್ಡ ಟ್ವಿಸ್ಟ್. ಆಕ್ಚುಲಿ ಚಿಕ್ಕ ವಯಸ್ಸಿನಿಂದಾನೇ ನಮ್ಮ ಹೀರೋ ಮತ್ತೆ ಹೀರೋಯಿನ್ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್ ಆಗಿನೇ ಇದ್ದಿದ್ದಾರೆ. ನಿಜವನ್ನ ಹೇಳ್ಬೇಕಂದ್ರೆ, ಇನ್ನ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋ ಹತ್ರ ಒಂದು ಡ್ರಾಯಿಂಗ್ ನೋಟ್ ಬುಕ್ ಇರ್ತಿದೆಯಲ್ವಾ, ಈ ನೋಟ್ ಬುಕ್ ಅನ್ನೇ ಗಿಫ್ಟ್ ಆಗಿ ಕೊಟ್ಟಿರೋದು ನಮ್ಮ ಹೀರೋಯಿನೇ. ಆವಾಗ ಹೀರೋಯಿನ್ ಒಂದು ಜಾಗದಲ್ಲಿ ಕೂರಿಸಿ ಆ ಡ್ರಾಯಿಂಗ್ ನೋಟ್ ಬುಕ್ ಅಲ್ಲಿ ನಮ್ಮ ಹೀರೋ ಹೀರೋಯಿನ್ ಅನ್ನ ಡ್ರಾ ಮಾಡ್ತಿರ್ಬೇಕಾದ್ರೆ ಒಂದು 3 ಬ್ಯಾಡ್ ಸ್ಟೂಡೆಂಟ್ಸ್ ನಮ್ಮ ಹೀರೋ ಹತ್ರ ಗಲಾಟೆಯನ್ನ ಮಾಡಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವ್ರಗಳ ಹತ್ರ ಇಂದ ನಮ್ಮ ಹೀರೋವನ್ನ ಕಾಪಾಡಿರ್ತಾಳೆ. ಇದ್ರ ಬಗ್ಗೆ ಎಲ್ಲ ಇವಾಗ ಯೋಚನೆ ಮಾಡಿ ನೋಡಿದ ನಮ್ಮ ಹೀರೋಯಿನ್ ಮಾಸ್ಕ್ ದೆವ್ವದಿಂದ ಇವಾಗ ನಾರ್ಮಲ್ ದೆವ್ವದ ಕಂಡೀಷನ್ ಗೆ ಬಂದ್ಬಿಡ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಹತ್ರ, ಇಲ್ಲಿ ನೋಡು, ಇದೆಲ್ಲ ನೀನಿಲ್ಲ, ನಿನ್ನ ಮನಸ್ಸಿನಲ್ಲಿ ಕೋಪ, ರಿವೆಂಜ್, ದುಃಖ, ನೋವು ಅಂತ ಏನೂ ಇಲ್ಲ, ನೀನು ತುಂಬಾನೇ ಇನ್ನೋಸೆಂಟ್, ನೀನು ತುಂಬಾನೇ ಒಳ್ಳೆ ಹುಡುಗಿ, ನೀನು ಎಲ್ಲರಿಗೂ ಕ್ಷಮೆಯನ್ನು ಕೊಡುವಳು, ಪ್ಲೀಸ್ ದಯವಿಟ್ಟು ಇವರು ಎಲ್ಲರನ್ನು ಬಿಟ್ಬಿಡು ಅಂತ ಹೀರೋ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಡೋರ್ ಅನ್ನು ಓಪನ್ ಮಾಡಿ ಬಿಟ್ಬಿಡ್ತಾಳೆ. ಆದ್ರಿಂದ ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿಂದ ಹೊರಗಡೆ ಹೋಗ್ಬಿಡ್ತಾರೆ. ಇದರ ನಂತರ ನಮ್ಮ ಹೀರೋ ಆ ಮಾಸ್ಕ್ ದೆವ್ವವನ್ನ ನಾಶ ಮಾಡಬೇಕು, ಅದನ್ನ ಹಾಳು ಮಾಡಬೇಕು ಅಂತ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಕೈಯಲ್ಲಿ ಹಾಕಿರುತ್ತೆ ಅಲ್ವಾ ಯಾವಾಗ್ಲೂ ಒಂದು ಪವರ್ ಬ್ಯಾಂಡ್, ಅದನ್ನ ಬಿಚ್ಚಿ ಹೀರೋಯಿನ್ ಅವಳ ಕೈಗೆ ಹಾಕಿ ಕೊಟ್ಬಿಡ್ತಾನೆ. ಸೊ ಅದನ್ನ ಹಾಕೊಟ್ಟಿದ್ದ ತಕ್ಷಣವೇ
ಅವಳ ಮೈ ಒಳಗಡೆ ಸೇರ್ಕೊಂಡಿರುವ ಮಾಸ್ಕ್ ದೆವ್ವ ಹೊರಗಡೆ ಬಂದು ಅವಳ ಕೈಯಲ್ಲಿ ಇರ್ತಾ ಇರುವ ಸೀಸರ್ ಚಾಕುವನ್ನ ಯೂಸ್ ಮಾಡಿ ನಮ್ಮ ಹೀರೋನ ಬೆನ್ನಿಗೆ ಒಂದು ಜೋರ್ ಚುಚ್ಚು. ಆ ರೀತಿ ಚುಚ್ಬಿಟ್ಟು ನಿನ್ನ ಕೈಯಿಂದ ಎಲ್ಲ ನನ್ನನ್ನ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ನಮ್ಮ ಹೀರೋನ ಮಾವನವರು ಅಲ್ಲಿಗೆ ಬರ್ತಾರೆ. ಬಂದಿದ್ದ ತಕ್ಷಣ ಇವರ ಫ್ಯಾಮಿಲಿಯಲ್ಲಿ ಒಂದು ಮಾಂತ್ರಿಕ ಪವರ್ಫುಲ್ ಚಾಕು ಇರುತ್ತೆ. ಅದನ್ನ ತೆಗೆದು ಹೀರೋ ಹತ್ರ ಬಿಸಾಕ್ಬೇಕಾದ್ರೆ ಅದನ್ನ ಕ್ಯಾಚ್ ಮಾಡಿದ ನಮ್ಮ ಹೀರೋ ಆ ಮಾಸ್ಕ್ ದೆವ್ವದ ಆತ್ಮಗೆ ಚರಕ್ ಪರಕ್ ಅಂತ ಕುರುಬುಗಳನ್ನ ಹಾಕ್ತಾನೆ. ಆದ್ರಿಂದ ಆ ಮಾಸ್ಕ್ ದೆವ್ವದ ಕತೆ ಅಲ್ಲಿಗೆನೆ ಮುಗ್ದೋಗುತ್ತೆ. ಅದು ಹಾಗೆ ವೇಪರ್ ಆಗಿ ಮಾಯವಾಗ್ಬಿಡುತ್ತೆ. ನಂತರ ಹಾಗೆ ನಮ್ಮ ಹೀರೋಯಿನ್ ಅವಳ ಮಡಿಲಲ್ಲಿ ಬಿದ್ದೋಗಿರ್ಬೇಕಾದ್ರೆ ಅವನಿಗೆ ನಮ್ಮ ಹೀರೋನ್ ಜೊತೆ ಇದ್ದಿದ್ದ ನೆನಪುಗಳು ಮಾತ್ರವೇ ಅವನಿಗೆ ಫ್ಲಾಶಸ್ ಆಗ್ತಿರುತ್ತೆ. ಅವನ್ನೆಲ್ಲ ನೋಡ್ಬೇಕಾದ್ರೆ ನಮಗೆ ಕೂಡ ಒಂದು ರೀತಿ ಎಮೋಷನ್ ಆಗುತ್ತೆ. ನಂತರ ಫೈನಲ್ ಆಗಿ ನಮ್ಮ ಹೀರೋನ ಬ್ಯಾಂಡ್ ಅನ್ನ ಪವರ್ಫುಲ್ ಬ್ಯಾಂಡ್ ಅನ್ನ ಅವನಿಗೇನೆ ಹಾಕಿ ಕೊಡ್ತಾಳೆ. ಫೈನಲ್ ಆಗಿ ಅವರ ತಂದೆ ಸೆಕ್ಯೂರಿಟಿ ಅವರನ್ನು ನೋಡಿ ಸ್ಮೈಲ್ ಮಾಡ್ಬಿಟ್ಟು ಹಾಗೆ ಎವಪ್ರೇಟ್ ಆಗಿ ಆ ಜಾಗವನ್ನೇ ಬಿಟ್ಟು ಸ್ವರ್ಗಕ್ಕೆ ಹೋಗ್ಬಿಡ್ತಾಳೆ. ಅವಾಗ ಸ್ಪೆಕ್ಸ್ ಹುಡುಗಿನಿ ಓಡಿ ಬಂದು ನಮ್ಮ ಹೀರೋನ ತಪ್ಕೊಂಡು ಅವನ ಮೇಲೆ ಇದ್ದೊಳೋದಕ್ಕೆ ಹೆಲ್ಪ್ ಮಾಡ್ತಿರ್ತಾಳೆ. ಸ್ವಲ್ಪ ದಿನಗಳ ನಂತರ ನಮ್ಮ ಹೀರೋಯಿನ್ ಅನ್ನ ಡ್ರಾಯಿಂಗ್ ಆಗಿ ಬರ್ದಿಟ್ಟಿರ್ತಾನೆ ಅಲ್ವಾ, ಆ ಡ್ರಾಯಿಂಗ್ ಅನ್ನ ಅವಳ ಸಮಾಧಿಯಲ್ಲಿ ಇಟ್ಬಿಟ್ಟು ಆ ಜಾಗವನ್ನ ಬಿಟ್ಟು ಹೊರಡುತ್ತಾನೆ. ಆ ರೀತಿ ಹೋಗ್ತಿರ್ಬೇಕಾದ್ರೆ ಮತ್ತೆ ನಮ್ಮ ಹೀರೋನ ಕೈಯಲ್ಲಿ ಇರ್ತಾ ಇರುವ ಪವರ್ಫುಲ್ ಬ್ಯಾಂಡ್ ಟೈಟ್ ಆಗುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿಯಲ್ಲಿ ಆತ್ಮ ಬಗೆಯ ಕಾನ್ಸೆಪ್ಟ್ ಅನ್ನ ಹಾಕೊಂಡು ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಅನಿಯನ್ ಮೂವಿ ನೋಡಿರ್ತೀರಲ್ವಾ, ಖಂಡಿತ ಸ್ಟೋರಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಹೇಗೆ ಅಂಬಿ ಅನ್ನುವ ಒಬ್ಬನ ಬಾಡಿಯ ಒಳಗಡೆ ರೆಮೋ ಮತ್ತೆ ಅನಿಯನ್ ಅಂತ ಎರಡು ಕ್ಯಾರೆಕ್ಟರ್ಸ್ ಎಕ್ಸ್ಟ್ರಾ ಇರ್ತಿತ್ತು, ಅದೇ ತರನೇ ಸತ್ತೋಗಿದ ನಮ್ಮ ಹೀರೋಯಿನ್ ಅವಳ ಡೆಡ್ ಬಾಡಿಯನ್ನು ಯೂಸ್ ಮಾಡಿ ಆ ಸೆಕ್ಯೂರಿಟಿ ಅವರು ಅವಳ ತಂದೆಯವರು ಒಂದು ಶೂನ್ಯವನ್ನ ಮಾಡಿದ್ರಲ್ವಾ, ಅದರ ನಂತರ ಮಾಸ್ಕ್ ದೆವ್ವದ ಕ್ಯಾರೆಕ್ಟರ್ ಬಂದು ಸೇರ್ಕೊಬಿಟ್ಟಿರೋದು. ದೆವ್ವ ಒಂದೇನೆ, ಆದ್ರೆ ಕ್ಯಾರೆಕ್ಟರ್ಸ್ ಎರಡು, ಒಂದು ಒಳ್ಳೆ ದೆವ್ವ, ಇನ್ನೊಂದು ಕೆಟ್ಟ ದೆವ್ವ. ಒಳ್ಳೆ ದೆವ್ವ ಹೀರೋವನ್ನ ಲವ್ ಮಾಡಿ ಅವನ ಜೊತೆ ಸೇರಿ ಸುತ್ತಾಡ್ತಿರುತ್ತೆ. ಕೆಟ್ಟ ದೆವ್ವ ಅವಳ ಸಾವಿಗೆ ಕಾರಣವಾದವರನ್ನ ರಿವೆಂಜ್ ತಗೊಂಡು ಸಾಯಿಸ್ತಿರುತ್ತೆ. ಸೊ ಖಂಡಿತ ಈ ಮೂವಿ ನಿಮ್ಮ ಎಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ನಾನು ನಂಬ್ತೇನೆ. ಆ ರೀತಿ ಏನಾದ್ರೂ ನಿಮಗೆ ಇಷ್ಟವಾಗಿದ್ರೆ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಗೆ ಶೇರ್ ಅನ್ನ ಮಾಡಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದೀರಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.